ಬರೋದು ಹೇಗೆ? ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತರಲ್ಲಿ ಮಾತ್ರ ವಿಶ್ವಾಸ ಇಟ್ಟಾಗ ಈ ಒಂದು ಜನ್ಮ ದೇವರು ಕೊಡ್ತಾರೆ ನಮಗೆ. ದೇವರಿಂದ ನಾವು ಈ ಹೊಸ ಜನ್ಮವನ್ನು ಪಡ್ಕೊಳ್ತೀವಿ. ಈ ಹೊಸ ಜನ್ಮ ಪಡ್ಕೊಂಡ್ಮೇಲೆ ನಮಗೊಂದು ಹೊಸ ಜೀವನ ಸಿಗ್ತದೆ. ನ್ಯೂ ಲೈಫ್, ಹೊಸ ಜೀವನ ಸಿಗುತ್ತೆ. ಆಮೇಲೆ ನಮಗೆ ಹಳೆ ಆ ಪಾಪದ ಬಂಧನದಲ್ಲಿದ್ದಾಗ ಇದ್ವಲ್ಲ, ಅಲ್ಲಿ ಹೋಗಿ ಬೀಳಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಪಾಪ ಮಾಡೋದೇ ಇಲ್ಲ ಅಂತ ಅಲ್ಲ, ಪಾಪ ಮಾಡುವ ಆಸಕ್ತಿ ನಮ್ಮಲ್ಲಿ ನಷ್ಟವಾಗಿ ಹೋಗುತ್ತೆ. ಈಗ ನಮ್ಗೆ ಹೊಸ ಜೀವನ ಸಿಗುತ್ತೆ. ಈ ಜೀವನದಲ್ಲಿ ನಾವು ಜೀವಿಸಬೇಕು. ಆದರೆ ಈ ಜೀವಿತದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಶೋಧನೆಗಳಿದೆ, ಈ ಲೋಕದಲ್ಲಿ ಪಾಪ ಇದೆ, ಮತ್ತು ಆದಾಮನ ಸಂಬಂಧದಲ್ಲಿರ್ತಕ್ಕಂಥ ಆದಾಮನ ವಂಶದವರು ಸುತ್ತಲೂ ಇದ್ದಾರೆ. ಇದರ ಪರಿಣಾಮವಾಗಿ ನಾವು ಎಲ್ಲಿ ಬೇಕಾದರೂ ಸ್ಲಿಪ್ ಆಗುವ ಸಾಧ್ಯತೆ ಇದೆ. ಬಟ್ ದ ಗ್ರೇಸ್ ಆಫ್ ಗಾಡ್ ಏನು ಅಂದರೆ, ದೇವರ ಕೃಪೆ ಏನು ಅಂದರೆ, ದ ಮೂಮೆಂಟ್ ವಿ ಸ್ಲಿಪ್ ವಿ ಕ್ಯಾನ್ ಕಮ್ ಬ್ಯಾಕ್. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ. ನಮ್ಮಲ್ಲಿ ಅನೇಕ ಜನರಿಗೆ ಅನೇಕ ರೀತಿಯ ಸಮಸ್ಯೆಗಳು, ಕಷ್ಟಗಳು, ಪ್ರಾಬ್ಲಮ್ಸ್ಗಳು ಇವತ್ತು ನಮಗೆ ಇದೆ. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸಮಸ್ಯೆಗಳಿಂದ, ನಮ್ಮ ಕಷ್ಟಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೋಸ್ಕರ ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆಲ್ಲ ಹೋಗ್ತೀವಿ. ಕೆಲವರಿಗೆ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ, ಕೆಲವರದು ಆಗೋದಿಲ್ಲ, ಹಾಗೇ ಇರುತ್ತೆ. ಇನ್ನು ಕೆಲವರದು ಹೆಚ್ಚಾಗ್ತಾ ಹೋಗುತ್ತೆ. ಆಗ ಏನಾಗ್ತೀವಿ, ನಾವು ದೇವ್ರನ್ನ ಬಿಟ್ಬಿಟ್ಟು ದೆವ್ವಗಳ ಹಿಂದೆ ಹೋಗ್ತೀವಿ, ವಿಗ್ರಹ ಆರಾಧನೆಗಳ ಹಿಂದೆ ಹೋಗ್ತೀವಿ, ಮಾಟ ಮಂತ್ರದ ಹಿಂದೆ ಹೋಗ್ತೀವಿ. ಈ ರೀತಿ ವಿಶ್ವಾಸ ಭ್ರಷ್ಟರಾಗಿ ಹೋಗುವಂಥ ಸಾಧ್ಯತೆಗಳು ಎಷ್ಟೋ ಇದೆ. ಆದರೆ ನಮ್ಮ ಒಂದು ಈ ಕಷ್ಟ, ಸಮಸ್ಯೆಗಳು, ಇವುಗಳಿಗೆಲ್ಲ ಒಂದು ಮೂಲವಾದ ಕಾರಣ ಅನ್ನೋದು ಇರುತ್ತೆ. ಆ ಮೂಲ ಕಾರಣವನ್ನು ಕಂಡುಹಿಡಿದು ಅದನ್ನು ಸರಿಪಡಿಸ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು, ಎಷ್ಟೋ ಸಂಕಟಗಳು, ಎಷ್ಟೋ ರೋಗಗಳು ನಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಹೋಗುತ್ತೆ. ಆದರೆ ನಾವು ಸರಿಯಾಗಿ ಮೂಲ ಕಾರಣವನ್ನು ಕಂಡುಹಿಡಿಯೋದಿಲ್ಲ. ಆ ಮೂಲ ಕಾರಣ ನಮಗೆ ದೇವರ ವಾಕ್ಯದ ಮುಖಾಂತರ ಕಂಡುಹಿಡಿಯಲಿಕ್ಕಾಗುತ್ತೆ. ಓಕೆ, ಓನ್ಲಿ ಥ್ರೂ ದ ವರ್ಡ್ ಆಫ್ ಗಾಡ್ ಯು ವಿಲ್ ಫೈಂಡ್ ವಾಟ್ ಈಸ್ ದ ರಿಯಲ್ ಕಾಸ್ ಆಫ್ ಯುವರ್ ಪ್ರಾಬ್ಲಮ್. ಬೇರೆ ಯಾರಿಗೂ ಗೊತ್ತಿಲ್ಲ. ನೀವೆಲ್ಲೇ ಹೋಗಿ ನಮ್ಮ ಈ ಒಂದು ಸಮಸ್ಯೆಗಳಿಗೆ, ಸಂಕಟಗಳಿಗೆ, ಈ ಒಂದು ಸೋಲಿಗೆ ಅಥವಾ ನಮ್ಮ ಈ ದುಃಖಕರವಾದ ಪರಿಸ್ಥಿತಿಗಳಿಗೆ ಏನು ಮೂಲ ಕಾರಣ ಅನ್ನೋದು ಯಾವ ಮನುಷ್ಯನಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ದೇರ್ ಮಸ್ಟ್ ಬಿ ಎ ರೀಸನ್. ಕಾರಣ ಇದ್ದೇ ಇರುತ್ತೆ, ಕಾರಣ ಇಲ್ಲದೆ ಏನೂ ಆಗೋದಿಲ್ಲ. ಆ ಕಾರಣ ಏನು ಅನ್ನೋದು ನಮಗೆ ಕ್ಲಾರಿಟಿ ಸಿಗೋದು when we go through the word of God, then only we will get the clarity for everything. Word of God gives the clarity for everything. ಇನ್ನೊಂದು ಹೇಳೋದಾದರೆ, ನಮ್ಮ ಸಮಸ್ಯೆಗಳಿಗೆ, ಸಂಕಟಗಳಿಗೆ ನಿಜವಾದ ಕಾರಣ ಒಂದು ಫಿಸಿಕಲ್ ಕಾರಣ ಅಲ್ಲ, ಸ್ಪಿರಿಚುವಲ್ ಆದ ಒಂದು ಕಾರಣ ಇರುತ್ತೆ. ದೇರ್ ಇಸ್ ಎ ಸ್ಪಿರಿಚುವಲ್ ಕಾಸ್ ಫಾರ್ ದ ಫಿಸಿಕಲ್ ಪ್ರಾಬ್ಲಮ್ಸ್. ಇವತ್ತು ನಾವು ಶಾರೀರಿಕವಾಗಿ ಅಥವಾ ಪ್ರಾಪಂಚಿಕವಾಗಿ ಏನು ಕಷ್ಟ, ರೋಗ, ಸಮಸ್ಯೆ, ಸೈತಾನನ ಕಾಟ ಅಂತೆಲ್ಲ ಏನು ಬಾಹ್ಯವಾಗಿ ನಾವು ನೋಡೋದನ್ನು, ಅನುಭವಿಸೋದನ್ನು ನಾವಿವತ್ತು ಏನು ಹೇಳ್ತಾ ಇದ್ದೀವೋ, ಇದಕ್ಕೆಲ್ಲ ಒಂದು ಆತ್ಮಿಕವಾದ ಒಂದು ರೂಟ್ ಇದೆ, ಒಂದು ಕಾರಣ ಇದೆ. ಈ ಆತ್ಮಿಕವಾದ ರೂಟನ್ನು ಆತ್ಮಿಕವಾದ ರೀತಿಯಲ್ಲಿ ನಾವು ಡೀಲ್ ಮಾಡಬೇಕು. ಈ ಸ್ಪಿರಿಚುವಲ್ ಪ್ರಾಬ್ಲಮನ್ನು ಸ್ಪಿರಿಚುವಲ್ ಆಗಿಯೇ ಡೀಲ್ ಮಾಡಬೇಕು. ನೀವು ಮಾನಸಿಕವಾಗಿ, ಬಾಹ್ಯವಾಗಿ ಇದನ್ನು ಡೀಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಯೋ ತನಕನೂ ಸಾಲ್ವ್ ಆಗೋದೇ ಇಲ್ಲ. ಆದ್ದರಿಂದ ಸ್ಪಿರಿಚುವಲ್ ಆಗಿ ನಾವು ಅದನ್ನು ಡೀಲ್ ಮಾಡಿ ಸಾಲ್ವ್ ಮಾಡೋದನ್ನು ನಾವು ಕಲ್ತ್ಕೋಬೇಕು ದೇವರ ವಾಕ್ಯದ ಮುಖಾಂತರವಾಗಿ.
ದೇವರ ವಾಕ್ಯದ ಮುಖಾಂತರವಾಗಿ ಮಾತ್ರನೇ ಅದು ಸಾಧ್ಯ, ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ನಮಗೆ ಗೊತ್ತು, ನಾವು ಬೈಬಲಲ್ಲಿ ನೋಡಿದರೆ ನಮಗೆ ಗೊತ್ತು, ನಮ್ಮ ಎಲ್ಲ ಪ್ರಾಬ್ಲಮ್ಗಳು ಪ್ರಾರಂಭ ಆಗೋದು, ಒರಿಜಿನ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ದಿಸ್ ವರ್ಲ್ಡ್ ಎಲ್ಲಿ? ಆದಾಮನ ಪಾಪದಿಂದ. ಆದಾಮನು ಮಾಡಿದ ಆ ಪಾಪದ ಒಂದು ಪರಿಣಾಮವಾಗಿ ಇಡೀ ಪ್ರಪಂಚದಲ್ಲಿ ಇವತ್ತು ಎಷ್ಟೋ ಸಾವು, ದುಃಖ, ರೋಗ, ಸಮಸ್ಯೆ, ಹೊಡೆದಾಟ, ಬಡದಾಟ, ಕುಡುಕುತನ, ವ್ಯಭಿಚಾರ, ಅಸಮಾಧಾನ, ಅಶಾಂತಿ, ಇನ್ನು ಏನೇನೋ ಇತ್ಯಾದಿಗಳು ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ, ಅದರಲ್ಲಿ ಅದು ಹೋಗ್ತಾ ಇದ್ದೀವಿ. ಮೂಲ ಕಾರಣ ಆದಾಮ. ಈಗ ನಾವು ಅಲ್ಲಿಂದ ಡೀಲ್ ಮಾಡಬೇಕು, ಸರಿ ಮಾಡ್ಕೋಬೇಕಾದ್ರೆ. ಈಗ ಬೈ ಡಿಫಾಲ್ಟ್ ಒಬ್ಬ ಮನುಷ್ಯ, ನಾವು ಆದಾಮನಿಗೆ ಕನೆಕ್ಟೆಡ್ ಆಗಿರ್ತೀವಿ, ಆದಾಮನ ಸಂತತಿ ಆಗಿರ್ತೀವಿ ನಾವೆಲ್ಲರೂ ಕೂಡ. ಈ ಭೂಮಿಯಲ್ಲಿ ಹುಟ್ಟುವ ಸಕಲ ಮನುಷ್ಯರು ಬೈ ಡಿಫಾಲ್ಟ್ ತಾಯಿ ಗರ್ಭದ ಮುಖಾಂತರ ಒಂದು ಮಗು ಹೊರಗೆ ಬಂದ ತಕ್ಷಣ ಅವರು ಯಾವುದೇ ಕುಟುಂಬದಲ್ಲಿ ಹುಟ್ಟಲಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಅಷ್ಟೇ, ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಅಷ್ಟೇ, ದಟ್ ಚೈಲ್ಡ್ ಈಸ್ ಕನೆಕ್ಟೆಡ್ ಟು ಆ್ಯಡಮ್ ಡೈರೆಕ್ಟ್ಲಿ. ಆ ಮಗು ಆದಾಮನಿಗೆ ಕನೆಕ್ಟೆಡ್ ಆಗಿ ಹುಟ್ಟುತ್ತೆ. ಆದಾಮನಿಗೆ ಕನೆಕ್ಟೆಡ್ ಆಗಿ ಹುಟ್ಟೋದ್ರಿಂದ ಆದಾಮನ್ನು ಮಾಡಿದ ಪಾಪದ ಪರಿಣಾಮವಾಗಿ ಏನೆಲ್ಲ ಬಂದಿದೆಯೋ ಅದೆಲ್ಲವೂ ಕೂಡ ಆ ಮಗುವಿನ ಜೀವಿತದಲ್ಲೂ ಬರುತ್ತೆ. 100% ಬರಲೇಬೇಕು ಅಂತ ಏನಿಲ್ಲ. ಆದಾಮನ ಪಾಪದ ಫಲವಾಗಿ ಏನೆಲ್ಲ ಕೆಟ್ಟದ್ದು ಸಂಭವಿಸ್ತಾ ಇದೆಯೋ ಆ ಮಗುವಿನ ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವ ಹಂತದಲ್ಲಿ ಬೇಕಾದರೂ ಆಗ್ಬೋದು. ಹುಟ್ಟಿದ ತಕ್ಷಣ ಆಗ್ಬೋದು, ತಾಯಿ ಗರ್ಭದಲ್ಲಿದ್ದಾಗಲೇ ಆಗ್ಬೋದು, ಹುಟ್ಟಿ 6 ತಿಂಗಳಿಗೆ ಆಗ್ಬೋದು, 1 ವರ್ಷಕ್ಕೆ ಆಗ್ಬೋದು, 5 ವರ್ಷ ಆದಮೇಲೆ ಆಗ್ಬೋದು, 50 ವರ್ಷ ಆದಮೇಲೆ ಆಗ್ಬೋದು, ಎನಿ ಟೈಮ್. ಎಲ್ಲಿವರೆಗೆ ಅಂತ ನೀವು ಕೇಳೋದಾದರೆ, ಎಲ್ಲಿಯವರೆಗೆ ಈ ರೂಟ್ ಕಟ್ ಆಗೋದಿಲ್ವೋ ಅಲ್ಲಿವರೆಗೂ. ಆದಾಮನ ಕನೆಕ್ಷನ್ನಲ್ಲಿ ಎಲ್ಲಿವರೆಗೂ ಈ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ಈ ಸಮಸ್ಯೆಗಳಿರುತ್ತೆ. ಮತ್ತು ಪರಿಹಾರ ಯಾವಾಗ? ಪರಿಹಾರ ಯಾವಾಗ ಅಂದರೆ, ಕೊನೆಯ ಆದಾಮ ಅಂತ ಬೈಬಲ್ ಹೇಳೋದು ಯೇಸು ಕ್ರಿಸ್ತರಿಗೆ. ಮೊದಲನೇ ಆದಾಮ ನಮಗೆ ಗೊತ್ತು, ಏದೇನು ತೋಟದ ಆದಾಮ. ಎರಡನೇ ಆದಾಮ ಯೇಸು ಕ್ರಿಸ್ತರು, ಅಥವಾ ಲಾಸ್ಟ್ ಆ್ಯಡಮ್ ಆರ್ ದ ಸೆಕೆಂಡ್ ಆ್ಯಡಮ್, ಜೀಸಸ್ ಕ್ರೈಸ್ಟ್. ಯಾವಾಗ ಒಬ್ಬ ಮನುಷ್ಯ, ನಾನು ಹೇಳಿದೆ ಬೈ ಡಿಫಾಲ್ಟ್ ಅಂದರೆ ಹುಟ್ಟುವಾಗಲೇ ಆದಾಮನಿಗೆ ಕನೆಕ್ಟೆಡ್ ಆಗಿನೇ ಎಲ್ಲರೂ ಬರೋದು, ಯಾರು ದೇವರಿಗೆ ಕನೆಕ್ಟೆಡ್ ಆದವರಲ್ಲ. ಆಲ್ ಆರ್ connected to Adam when you are coming to this world. Nobody is connected to God. Only Jesus. ಯೇಸು ಮಾತ್ರನೇ ದೇವರಿಂದ ಈ ಭೂಮಿಗೆ ಡೈರೆಕ್ಟ್ ಕನೆಕ್ಟೆಡ್ ಆಗಿ ಬಂದ ಮನುಷ್ಯ, ದೇವರಿಂದ ಬಂದಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನು. ಐ ಆಮ್ ದ ಲಿವಿಂಗ್ ಬ್ರೆಡ್ ಕೇಮ್ ಡೌನ್ ಫ್ರಮ್ ಹೆವನ್. ಅಪಾರ್ಟ್ ಫ್ರಮ್ ಜೀಸಸ್ all others came from the world. ಯೇಸು ಕ್ರಿಸ್ತರು ಒಬ್ಬರನ್ನು ಹೊರತುಪಡಿಸಿ ಮಿಕ್ಕ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರು ಈ ಲೋಕದಿಂದ ಬಂದವರು, ಅಂದರೆ ಆದಾಮನಿಂದ ಹೀಗೆ ಬಂದವರು. ಎಲ್ಲರೂ ಅಂದರೆ ಎಲ್ಲರೂ, ಅಪಾರ್ಟ್ ಫ್ರಮ್ ಜೀಸಸ್. ಯೇಸು ಮಾತ್ರ ಅಲ್ಲ, ಯೇಸು ಕ್ರಿಸ್ತರನ್ನು ಹೊರತುಪಡಿಸಿ ಮಿಕ್ಕ ಎಲ್ಲರೂ ಕೂಡ. ಅದಕ್ಕೆ ಬೈಬಲ್ಲೇ ಸಾಕ್ಷಿ, ನಾನು ಹೇಳೋದು ಬೇಕಾಗಿಲ್ಲ, ಬೈಬಲ್ಲೇ ಸಾಕ್ಷಿ. ಬೈಬಲ್ ಏನು ಹೇಳುತ್ತೆ? Romans 3:23, all are sinners, not including Jesus, excluding Jesus. All are sinners and fallen short of the glory of God. ಎಲ್ಲರೂ ಪಾಪಿಗಳೇ, ದೇವರು ಕೊಟ್ಟ ಮಹಿಮೆಯನ್ನು, ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವ್ರೆ. ಇನ್ನು ಅದು ಕಳ್ಕೊಂಡ್ಮೇಲೆ ಏನು ಉಳಿತು? ಏನು ಉಳಿದಿಲ್ಲ. ಆದಾಮನ ಪಾಪದ ನಿಮಿತ್ತವಾಗಿ ಎಲ್ಲ ಕಳ್ಕೊಂಡ್ವಿ. ನಾವು ಆದಾಮನಿಗೆ ಕನೆಕ್ಟೆಡ್, ಎಲ್ಲ ಮನುಷ್ಯರು ಹುಟ್ಟುವಾಗ ಆದಾಮನಿಗೆ ಕನೆಕ್ಟೆಡ್. ಈಗ ಆದಾಮನಿಂದ ಡಿಸ್ಕನೆಕ್ಟ್ ಆಗಲಿಕ್ಕೆ ದೇವರು ಒಂದು 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 ಕಾರ್ಯವನ್ನು ಮಾಡಿದ್ರು. ಆದಾಮನಿಂದ ಈ ಮನುಷ್ಯರನ್ನ ಹೇಗಾದರೂ ಮಾಡಿ ಡಿಸ್ಕನೆಕ್ಟ್ ಮಾಡಿ ಕಳೆದುಕೊಂಡಂಥ ಆ ಮಹಿಮೆ, ವಾಟ್
ದೇ ಹ್ಯಾವ್ ಲಾಸ್ಟ್, ಐ ವಾಂಟ್ ಟು ರೀಸ್ಟೋರ್ ಒನ್ಸ್ ಅಗೇನ್. ಏನು ಕಳ್ಕೊಂಡಿದ್ದಾರೋ ಅದನ್ನು ಅವರಲ್ಲಿ ನಾನು ಪುನರ್ಸ್ಥಾಪನೆ ಮಾಡಬೇಕೆಂದು ದೇವರು ತೀರ್ಮಾನ ಮಾಡಿದರು. ಇಟ್ ವಾಸ್ ಗಾಡ್ಸ್ ವಿಲ್, ಗಾಡ್ಸ್ ಡಿಸಿಷನ್. ಗಾಡ್ ವಾಂಟೆಡ್ ಟು ರೀಸ್ಟೋರ್ ವಾಟ್ ವಾಸ್ ಲಾಸ್ಟ್. ಏನು ನಷ್ಟ ಆಗೋಗಿತ್ತೋ ಅದನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ದೇವರು ಆಲೋಚನೆ ಮಾಡಿದರು. ಯಾಕೆಂದರೆ ಗಾಡ್ ಈಸ್ ಗುಡ್ ಗಾಡ್, ದೇವರು ಒಳ್ಳೆಯ ದೇವರು. ಎಲ್ಲ ಮನುಷ್ಯರು ಅವರ ಮಕ್ಕಳಾಗಿ ಈ ಭೂಮಿಯಲ್ಲಿ ಆನಂದವಾಗಿ ಜೀವಿಸಬೇಕು ಎಂಬುದು ದೇವರ ಚಿತ್ತ. ಸುಮ್ಮನೆ ಆನಂದವಾಗಿ ಅಲ್ಲ, ಅವರ ಮಕ್ಕಳಾಗಿ ಆನಂದವಾಗಿ ಜೀವಿಸಬೇಕು. ಎವ್ರಿ ವರ್ಡ್ ನೀವು ನೋಟ್ ಮಾಡಬೇಕು. ಸುಮ್ಮನೆ ಎಲ್ಲರೂ ಆನಂದವಾಗಿ ಜೀವಿಸಬೇಕು ಅನ್ನೋದಲ್ಲ ದೇವರ ಇಚ್ಛೆ. ಎಲ್ಲರೂ ಅವರ ಮಕ್ಕಳಾಗಿ, ಗಾಡ್ ವಾಂಟ್ಸ್ ಆಲ್ ಆಫ್ ಅಸ್ ಟು ಬಿ ಹಿಸ್ ಚಿಲ್ಡ್ರನ್ ಆ್ಯಂಡ್ ಲಿವ್ ಜಾಯ್ಫುಲಿ. ಎಲ್ಲರೂ ಅವರ ಮಕ್ಕಳಾಗಿ ಅವರ ಆನಂದದಲ್ಲಿ ಭಾಗಿಗಳಾಗಿ ಜೀವಿಸಬೇಕೆಂದೇ ದೇವರು ಆಲೋಚನೆ ಮಾಡಿದರು. ಹಾಗೆ ದೇವರ ಪ್ಲ್ಯಾನ್ ಪ್ರಕಾರ ದೇವರು ಮನುಷ್ಯನಾಗಿ ಬಂದರು, ಅಥವಾ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸ್ಕೊಟ್ರು. ಯಾರೆಲ್ಲ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಆಲಿಸಿ ಅವರಲ್ಲಿ ವಿಶ್ವಾಸ ಇಡ್ತಾರೋ ಅಂಥವರಿಗೆ ಒಂದು ಹೊಸ ಜನ್ಮವನ್ನು ದೇವರೇ ಆಫರ್ ಮಾಡಿದರು. ಜಾನ್ ಚಾಪ್ಟರ್ 1 ವರ್ಸ್ 12, ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12 ಮತ್ತು 13 ಓದಿದರೆ ನಮಗೆ ಅಲ್ಲಿ ಕಾಣಿಸುತ್ತೆ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂದರೆ ಯೇಸುವನ್ನು ಬರಮಾಡಿಕೊಂಡರು. ಅಂದರೆ ದಟ್ ಮೀನ್ಸ್, ವಾಟ್ ಡಸ್ ದಟ್ ಮೀನ್? ಬರಮಾಡಿಕೊಂಡರು ಅಂದರೆ ಅರ್ಥ ಏನು? ಅಂಥವರಿಗೆ ಅಂದರೆ ಅವರಲ್ಲಿ ಅಂದರೆ ಅವರಲ್ಲಿ ಮಾತ್ರ, ಪ್ಲಸ್ ಇನ್ನೊಬ್ಬರಲ್ಲಿ ಇಲ್ಲ, ಅಲ್ಲಿ ಇಂಟು ಇಲ್ಲ, ಅವರಲ್ಲಿ ಮಾತ್ರ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಥವಾ ಮಗನಾಗುವ ಮಗಳಾಗುವ ಹಕ್ಕನ್ನು ಯಾರು ಕೊಟ್ಟರು? ದೇವರು ಕೊಟ್ಟರು. ಆಮೇಲೆ ಅಂಥವರ ಜನನವು, ಎಂಥವರ ಜನನ? ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ಏನೆಂದು ವಿಶ್ವಾಸ ಇಡಬೇಕು? ಯೇಸು ಕ್ರಿಸ್ತರು ನನ್ನ ವಿಮೋಚಕರಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಈಸ್ ಮೈ ಸೇವಿಯರ್. ಯೇಸು ನನ್ನನ್ನು ವಿಮೋಚಿಸಿದ್ದಾರೆ. ಯಾವುದರಿಂದ ವಿಮೋಚಿಸಿದ್ದಾರೆ? ಆದಾಮನ ಮುಖಾಂತರ ನನ್ನಲ್ಲಿಗೆ ಬಂದ ಸಕಲ ಪಾಪಗಳಿಂದ, ಸಕಲ ಶಾಪಗಳಿಂದ ಯೇಸು ಕ್ರಿಸ್ತರು ಮರಣದಿಂದ, ನಿತ್ಯ ಮರಣದಿಂದ ನನ್ನನ್ನು ತಮ್ಮ ಮರಣದ ಮುಖಾಂತರ ಮತ್ತು ಪುನರುತ್ಥಾನದ ಮುಖಾಂತರ ಒಮ್ಮೆಗೆ ಎಲ್ಲ ಕಾಲಕ್ಕೂ ಶಾಶ್ವತವಾಗಿ ವಿಮೋಚಿಸಿದ್ದಾರೆ ಎಂದು ನೀನು ವಿಶ್ವಾಸಿಸೋದಾದರೆ, ಇದು ನನ್ನೊಳಗಡೆ ಗ್ಯಾರಂಟಿ ಆಗಬೇಕು. ಒನ್ಸ್ ಫಾರ್ all the time through one sacrifice of Christ. No more sacrifice is required for the forgiveness of your sin. ನಮ್ಮ ಪಾಪಗಳ ಕ್ಷಮೆಗೋಸ್ಕರ ಇನ್ನೊಂದು ಬಲಿ ಬೇಕಾಗಿಲ್ಲ. ಆದರೆ ಇವತ್ತು ವಿಶ್ವಾಸ ಇಲ್ಲದೆ ಇರುವ ಅನೇಕರು ಪಾಪ ಪರಿಹಾರಕ್ಕಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಕೆಲವು ಕಡೆ ಕೆಲವು ಆರಾಧನೆಯನ್ನು ಇಡ್ತಾರೆ, ಪರಮಪ್ರಸಾದ ಆರಾಧನೆ. ಆಮೇಲೆ ಅದಕ್ಕೆ ಹೆಸರು ಕೊಡೋದು ಈ ಥರ: ಪಾಪ ಪರಿಹಾರ ಆರಾಧನೆ, ಶಾಪ ವಿಮೋಚನೆ ಆರಾಧನೆ. ಈ ಜನಗಳು ಹೋಗಿ ಕೂತ್ಕೊಂಡು ಆರಾಧನೆ ಮಾಡ್ತಾರೆ. ನಮ್ಮ ಶಾಪ ಬಿಡುಗಡೆ ಆಗಬೇಕು, ಪಾಪ ಬಿಡುಗಡೆ ಆಗಬೇಕು ಅಂತ. ಇದೆಲ್ಲ ಒಂದು ರೀತಿಯಲ್ಲಿ ನಾನು ಹೇಳೋದಾದರೆ ಸೈತಾನನ ವಂಚನೆ. ಪರಮಪ್ರಸಾದ ಆರಾಧನೆ ತಪ್ಪಲ್ಲ. ದೇವರು ಆಲ್ರೆಡಿ ಯೇಸು ಕ್ರಿಸ್ತನಲ್ಲಿ ಮಾಡಿದ್ದನ್ನು ಅವರ ಮರಣದ ಮುಖಾಂತರ ಅದು ಮಾಡಿ ಆಗಿದೆ. ಯೇಸು ಕ್ರಿಸ್ತರ ಮರಣದ ಮುಖಾಂತರ, ಪುನರುತ್ಥಾನದ ಮುಖಾಂತರ ಸಕಲ ಮಾನವರ ಪಾಪಗಳು, ಶಾಪಗಳು ಪರಿಹರಿಸಲಾಗಿದೆ. ಈಗ ಪ್ರಾಬ್ಲಮ್ ಇರೋದು ನೀನು ನಂಬದೇ ಇರೋದರಲ್ಲಿ ಪ್ರಾಬ್ಲಮ್ ಇರೋದು. ನಿನಗೆ ಸತ್ಯ ಅರ್ಥ ಆಗಿಲ್ಲ, ಅದು ದಟ್ ಈಸ್ ಯುವರ್ ಫಾಲ್ಟ್.
ಈಗ ನೀನು ಕೂತ್ಕೊಂಡು ಇಲ್ಲಿ ನನಗೀಗ ಶಾಪ ವಿಮೋಚನೆ ಆಗುತ್ತೆ, ಪಾಪ ವಿಮೋಚನೆ ಆಗುತ್ತೆ ಅಂದರೆ, ಹಾಗಾದರೆ 2000 ವರ್ಷಗಳ ಹಿಂದೆ ಗೋಲ್ಗೋತ ಬೆಟ್ಟದಲ್ಲಿ ಆಗಿದ್ದೇನು? ಹಾಗಾದರೆ ಏನಾಗಾದರೆ ಅದು ನಾಟಕನ? ಯೇಸು ಸ್ವಾಮಿ ಅಲ್ಲಿ ಡ್ರಾಮಾ ಮಾಡಿದ್ದ? ಹಾಗಾದರೆ ನೀನು ಮಾಡೋದು ನೋಡಿದರೆ, ಈಗ ನಡೀತಿರುವ ಕಾರ್ಯ ನೋಡಿದರೆ, ಯೇಸು ಅವತ್ತಲ್ಲಿ ನಾಟಕ ಮಾಡಿದಾಗ ಆಯಿತು. ಯೇಸು ಕ್ರಿಸ್ತರು ನಿಜವಾಗಲೂ ನಮ್ಮ ಪಾಪಗಳನ್ನು ವಹಿಸಿಕೊಂಡರು. ಬೈಬಲ್ ಹೇಳುತ್ತೆ, ಶ್ಯೂರ್ಲಿ ಹೀ ಬೋರ್ ಆರ್ ಕರ್ಸಸ್, ಸಿನ್ಸ್, ಇನ್ಫಾರ್ಮಿಟೀಸ್. ನಮ್ಮ ಪಾಪದ ರೋಗಗಳನ್ನು, ನಮ್ಮ ಶಾಪಗಳನ್ನು ಯೇಸು ಸ್ವಾಮಿ ನಿಜವಾಗಿಯೂ ವಹಿಸಿಕೊಂಡರು. 2000 ವರ್ಷಗಳ ಹಿಂದೆಯೇ ಅವರು ವಹಿಸಿಕೊಂಡರು ಶಿಲುಬೆ ಮೇಲೆ. ಯಾರ್ದು? ನಂದು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ, ಇನ್ನೊಂದು ಬಲಿಯರ್ಪಣೆಯ ಅವಶ್ಯಕತೆ ನಮಗೆ ಬರೋದಿಲ್ಲ. ಯೇಸು ಕ್ರಿಸ್ತರು ಒಮ್ಮೆಗೆ, ನೋಡಿ, ಒಮ್ಮೆಗೆ ಎಲ್ಲ ಕಾಲಕ್ಕೂ, ಒನ್ಸ್ ಫಾರ್ ಆಲ್ ದ ಟೈಮ್, ಒಮ್ಮೆಗೆ ಎಲ್ಲ ಕಾಲಕ್ಕೂ. ಎಲ್ಲ ಕಾಲಕ್ಕೂ ಅಂದರೆ ನೆನ್ಪಿಟ್ಕೋಬೇಕು, ಒಮ್ಮೆಗೆ ಎಲ್ಲ ಕಾಲಕ್ಕೂ ಅಂದರೆ ಹೀಗೆ ಮುಂದಕ್ಕೆ ಮಾತ್ರ ಆಲೋಚನೆ ಮಾಡೋದಲ್ಲ, ಹಿಂದಕ್ಕೂ ತೆಗೆದುಕೊಂಡು ಹೋಗಬೇಕು. ಬ್ಯಾಕ್ವರ್ಡ್, ಹಿಂದಕ್ಕೆ. ಹಿಂದೆ ವಿಶ್ವಾಸ ಇಟ್ಟವರು ಇದ್ದಾರೆ. ಯೇಸು ಹುಟ್ಟೋದಕ್ಕಿಂತ ಮೊದಲು, ಅಥವಾ ಯೇಸು ಮನುಷ್ಯನಾಗಿ ಅವತರಿಸುವುದಕ್ಕಿಂತ ಮೊದಲು ಈ ಪ್ರಪಂಚದಲ್ಲಿ ಅನೇಕ ವಿಶ್ವಾಸಿಗಳು ಜೀವಿಸಿದರು. ಅವರು ಕೂಡ ಒಂದು ವಿಶ್ವಾಸಿಗಳಾಗಿದ್ದರು. ಅವರಿಗೂ ಕೂಡ ರಕ್ಷಣೆ ಇದೆ, ವಿಶ್ವಾಸಿಗಳಿಗೆ ರಕ್ಷಣೆ ಇದೆ. ಆಯಿತಾ? ಒಮ್ಮೆಗೆ ಎಲ್ಲ ಕಾಲಕ್ಕೂ ಅಂದರೆ ಹಿಂದಕ್ಕೂ ಮುಂದಕ್ಕೂ, ಎಲ್ಲ ಕಾಲಕ್ಕೂ, ಒನ್ಸ್ ಫಾರ್ ಆಲ್ ದ ಟೈಮ್ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವೇನಾಗಿದ್ದೇವೆ? ನಾವು ಪುನೀತರಾಗಿದ್ದೇವೆ. 12ನೇ ವಾಕ್ಯ. ಪಾಪ ನಿವಾರಣೆಗೆಂದು, ಅಲ್ಲಿ ಪಾಪ ಬರುತ್ತೆ, ಶಾಪ ಬರುತ್ತೆ, ಎಲ್ಲದೂ ಬಂತಾಯ್ತಾ? ಪಾಪ ನಿವಾರಣೆಗೆಂದು ಎಲ್ಲ ಕಾಲಕ್ಕೂ ಏಕೈಕ ಬಲಿಯನ್ನು ಅರ್ಪಿಸಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿದ್ದೇನು ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರಾ? ಯಾರು ಇದನ್ನು ನಂಬಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮತ್ತು ಅವರ ಪುನರಾಗಮನದ ನಿರೀಕ್ಷೆಯಲ್ಲಿ ಭೂಮಿಯಲ್ಲಿ ಬದುಕ್ತಾ ಇದ್ದಾರೋ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲರಿಗಾಗಿ ಅಲ್ಲ. Jesus is interceding for us. That is what Bible says. And we don't believe in the intercession of Jesus Christ. We believe in the intercession of ABCD XYZ. See, that is the deception of the devil. ಸೈತಾನನ ವಂಚನೆ. ನಾವು ನಮಗೋಸ್ಕರ ಒಬ್ಬ ಸ್ವರ್ಗೀಯ ಮಧ್ಯಸ್ಥನಿದ್ದಾನೆ, ಆತನು ದೇವರೇ ಆಗಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ ಎಂದು ನಾವು ನಂಬೋದಿಲ್ಲ. ನಮಗೋಸ್ಕರ ಅವ್ರು ಪ್ರಾರ್ಥಿಸ್ತಾರೆ, ಇವ್ರು ಪ್ರಾರ್ಥಿಸ್ತಾರೆ, ಸತ್ತವ್ರು ಪ್ರಾರ್ಥಿಸ್ತಾರೆ, ಸಾಯ್ತಾ ಇದ್ದವ್ರು ಪ್ರಾರ್ಥಿಸ್ತಾರೆ ಅಂತೆಲ್ಲ ನಂಬಿ ಪಿಶಾಚಿ ನಮ್ಮ ತಲೆ ಒಳಗಡೆ ಮೂಢನಂಬಿಕೆಯನ್ನು ತುಂಬಿ ನಾವು ಮೂಢತನದಲ್ಲಿ ಇನ್ನೂ ಕೂಡ ಆದಾಮನಿಗೆ ಕನೆಕ್ಟೆಡ್ ಆಗಿನೇ ಹುಟ್ಟು ಕ್ರೈಸ್ತರಾಗಿ ಅಲ್ಲೆಲ್ಲ ಹೇಳ್ಕೊಂಡು ಶಾಪಗ್ರಸ್ತರಾಗಿ ಬದುಕ್ತಾ ಇದ್ದೀವಿ. ಸಮಸ್ಯೆ ಎಲ್ಲಿಂದ ಹೋಗುತ್ತೆ? ನೀವು ಸತ್ರೂ ನಿಮ್ಮ ಸಮಸ್ಯೆ ಹೋಗಲ್ಲ, ಅದು ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ವಂಶ ಪಾರಂಪರ್ಯವಾಗಿ ಹೀಗೆ ಹೋಗ್ತಾ ಇರುತ್ತೆ. ಆದರೆ ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಾಗ ಅವನಿಗೊಂದು ಹೊಸ ಜನ್ಮ ಸಿಗುತ್ತೆ. ಆ ಜನ್ಮ ಎಲ್ಲಿಂದ ಆದದ್ದು? ಅದು ಪೂರ್ತಿ ಓದಿಲ್ಲಲ್ಲ, ಪೂರ್ತಿ ಓದ್ಬಿಡೋಣ, ಆಮೇಲೆ ಅದು ಎಲ್ಲ ಹಾಗೆ ಇಟ್ಕೊಳ್ಳಿ. ಜಾನ್ 1:12 ಮಾತ್ರ ಒಂದ್ಸರಿ ಪೂರ್ತಿ ಓದ್ಬೇಡಿ. 12:13 ವಾಪಸ್ ಬರಬೇಕಿಲ್ಲಿಗೆ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂಥವರಿಗೆ, ಅಂದರೆ ಯೇಸು ಕ್ರಿಸ್ತರಲ್ಲಿ. ಇದು ಸುಮ್ಮನೆ ವಿಶ್ವಾಸ ಇಡೋಕ್ಕಾಗೋದಿಲ್ಲ, ವಿಶ್ವಾಸ ಸುಮ್ಮನೆ ಇಡ್ಲಿಕ್ಕಾಗೋದಿಲ್ಲ. ವಿಶ್ವಾಸ ಇಡಬೇಕಾದ್ರೆ ಅದಕ್ಕೆ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಏನು? ಗಾಸ್ಪೆಲ್. ಯಾಕಂದರೆ ಬೈಬಲ್ಲೇ ಹೇಳುತ್ತೆ, ರೋಮ 10:17 ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತೆ ಅಂತ. ಅಲ್ಲಿ ಡೀಟೇಲ್ ಆಗಿ ಬರೆದಿಲ್ಲ. ಯಾಕೆ ಅಂದರೆ ಈ ಯೋಹಾನನು ಬರೆದ ಶುಭ ಸಂದೇಶ ಅನ್ನೋದು ಕ್ರಿಶ್ಚಿಯನ್ಸ್ಗೋಸ್ಕರ ಬರೆದಿರೋದು, ಯಹೂದ್ಯರಿಗೋಸ್ಕರ ಬರೆದಿದ್ದಲ್ಲ.
ಯಹೂದರಿಗೋಸ್ಕರ ಬರೆದಿದ್ದು ಮತ್ತಾಯನು ಬರೆದ ಶುಭ ಸಂದೇಶ. ಸೊ ಇದು ಕ್ರೈಸ್ತ ವಿಶ್ವಾಸಿಗಳಿಗೋಸ್ಕರ ಬರೆದಿರೋದು. ಅಂದರೆ ದೋಸ್ ಆರ್ ಆಲ್ರೆಡಿ ಕ್ರಿಶ್ಚಿಯನ್ಸ್. ಶುಭ ಸಂದೇಶವನ್ನು ಆಲಿಸಿ ಕ್ರೈಸ್ತರಾಗಿ ಕ್ರೈಸ್ತ ವಿಶ್ವಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥ ಕ್ರೈಸ್ತ ವಿಶ್ವಾಸಿಗಳಿಗೆ ಎನ್ಕರೇಜ್ ಮಾಡಲಿಕ್ಕೆ ಬರೆದಿರ್ತಕ್ಕಂಥದ್ದು. ಇದು ಅನ್ಯ ಧರ್ಮೀಯರಿಗಾಗಲಿ ಯಹೂದ್ಯರಿಗಾಗಲಿ ಜನರಲ್ ಆಗಿರುವ ಒಂದು ಶುಭ ಸಂದೇಶ ಅಲ್ಲ. ಅದರಿಂದ ನಾವು ಇದನ್ನು ಆ ಪಾಯಿಂಟ್ ಆಫ್ ವ್ಯೂನಲ್ಲೇ ಯಾರು ಬರೆದಿದ್ದಾರೋ ಅವರ ದೃಷ್ಟಿಕೋನದಲ್ಲಿ ಅದನ್ನು ನಾವು ತೆಗೆದುಕೊಂಡ್ರೆ ನಮಗದು ಅರ್ಥ ಆಗ್ತದೆ. ಇಲ್ಲದೆ ಇದ್ದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ಈಗ ನಮ್ಮಲ್ಲಿ ಎಷ್ಟೋ ಜನ ಕ್ರಿಶ್ಚಿಯನ್ಸೇ ಅಲ್ಲ. ಅದರಿಂದ ಯೋವಾನನ ಶುಭ ಸಂದೇಶ ನಮಗೆ ಅರ್ಥ ಆಗಲ್ಲ. ವೈ ವಿ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಗಾಸ್ಪಲ್ ಆಫ್ ಜಾನ್ ಈಸ್ ಬಿಕಾಸ್ ವಿ ಆರ್ ನಾಟ್ ಯೆಟ್ ಕ್ರಿಶ್ಚಿಯನ್ಸ್. ನಾವಿನ್ನು ಕ್ರೈಸ್ತರಾಗಲಿಲ್ಲ. ನಾವು ಹುಟ್ಟು ಕ್ರೈಸ್ತರು ಇರ್ಬೋದು ಜಾತಿಯಲ್ಲಿ, ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ವಿ ಮೈಟ್ ಬಿ ಕ್ರಿಶ್ಚಿಯನ್ಸ್. ಆದರೆ ಆತ್ಮಿಕವಾಗಿ ನಾನು ಹೇಳ್ತಾ ಇರೋದು, ಇನ್ ಅವರ್ ಸ್ಪಿರಿಟ್, ಸ್ಪಿರಿಚುವಲಿ ಮೆನಿ ಆಫ್ ಅಸ್ Christians, so-called Christians, are not yet true born again Christians. So, we are not able to understand the Gospel of John. And Gospel of John is specifically written for Christians. If you are a true born again Christians, it is easy for you to understand and accept the Gospel of John. ಯೋವಾನನ ಶುಭ ಸಂದೇಶ ಒಬ್ಬ ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನಗದು ತುಂಬ ಸುಲಭವಾಗಿ ಸರಳವಾಗಿ ಸ್ವೀಕರಿಸಲಿಕ್ಕೂ ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಇಟ್ ಇಸ್ ನಾಟ್ ಕಾಂಪ್ಲಿಕೇಟೆಡ್. ಆದರೆ ಇವತ್ತು ನಮಗೆ ಅದು ಓದುವಾಗ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ವಿಷಯಗಳು ನಮಗೆ ಕನ್ಫ್ಯೂಷನ್ ಥರ ಅನಿಸುತ್ತೆ. ಕಾರಣ ಏನು ಅಂದರೆ ನೀನು ಒಳಗಡೆ ಇನ್ನು ಆತ್ಮಿಕವಾಗಿ ಸತ್ತವಸ್ಥೆಯಲ್ಲೇ ಇದ್ದು ಧಾರ್ಮಿಕವಾಗಿ ಮಾತ್ರ, ಜಾತಿಯಲ್ಲಿ ಮಾತ್ರ ಒಬ್ಬ ಕ್ರೈಸ್ತನಾಗಿ ಇರೋದ್ರಿಂದನೇ. ನಾವು ಈ ಒಳಗಡೆ ಸರಿ ಮಾಡ್ಕೋಬೇಕು. ಒಳಗಡೆ ಸರಿ ಮಾಡ್ಕೊಳ್ಳದೆ ಹೊರಗಡೆ ನೀವು ಎಷ್ಟೇ ಹರಕೆ ಹೊತ್ಕೊಂಡ್ರು, ಎಷ್ಟು ಬಲಿಪೂಜೆ ಭಾಗವಹಿಸಿದ್ರು, ಎಷ್ಟು ಬೈಬಲ್ಲು ಹಲ್ಲೆಲೂಯಾ ಪ್ರಾರ್ಥನೆ ಅದು ಇದು ದಾನ ಧರ್ಮ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಒಳಗಡೆ ರಿಪೇರಿ ಆಗಬೇಕು. ಆತ್ಮಿಕವಾಗಿ ನಾವು ಹೊಸದಾಗಬೇಕು. ಓಕೆ, 13ನೇ ವಾಕ್ಯ ಓದಿ. ಅಂಥವರ ಜನನವು. ಎಂಥವರ ಜನನ? ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಆತನನ್ನು ರಕ್ಷಕನಾಗಿ ಬರಮಾಡಿಕೊಂಡವರ ಜನನವು. ಅದೊಂದು ಜನ್ಮ, ಅದು ಇಟ್ಸ್ ಎ ಬರ್ತ್. ಅಲ್ಲೊಂದು ಜನ್ಮ ಉಂಟಾಗ್ತದೆ. ಇದನ್ನು ಸೆಟ್ ಮಾಡಿದ್ಯಾರು? ದೇವರು. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಶರೀರದ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದದ್ದು. ದೇವರಿಂದಲೇ ಆದದ್ದು. ಯಾವಾಗ ಈ ದೇವರಿಂದ ಆದ ಈ ಜನ್ಮ ನಾನು ಪಡ್ಕೊಳ್ತೀನೋ, ಐ ಆಮ್ ಕಂಪ್ಲೀಟ್ಲಿ ಡಿಸ್ಕನೆಕ್ಟೆಡ್ ಫ್ರಮ್ ಆಡಮ್. ಯಾರೆಲ್ಲ ನಿಜವಾಗ್ಲೂ ಈ ರೀತಿಯಲ್ಲಿ ಒಂದು ಜನ್ಮವನ್ನು ಪಡ್ಕೊಳ್ತಾರೋ ಅವರು ಆದಾಮನಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಆಗ ನಮಗೊಂದು ಪ್ರಶ್ನೆ ಬರೋದೇನು ಅಂದರೆ, ಬುದ್ಧಿವಂತರಿಗೆ ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ ಅಂದರೆ, ಹಾಗಾದರೆ ಕಷ್ಟ ಇಲ್ವಾ? ಆಮೇಲೆ ರೋಗ ಬರೋದಿಲ್ವಾ? ಸಮಸ್ಯೆಗಳು ಬರೋದಿಲ್ವಾ? ಬರ್ತದೆ. ಅದು ಯಾಕೆ ಬರ್ತದೆ ಅಂದರೆ, ಲೋಕದಲ್ಲಿ ಪಾಪ ಇದೆ. ಲೋಕದಲ್ಲಿ ಪಾಪ ಇದೆ ಒಂದು. ಎರಡನೇದಾಗಿ ಅದು ಬರೋದು ಫಾರ್ ದ ಸೇಕ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ನಿಮಿತ್ತವಾಗಿ ಕಷ್ಟಗಳು ಬರ್ತದೆ, ಅವಮಾನಗಳು ಬರ್ತದೆ, ನೋವುಗಳು ಬರ್ತದೆ. ಆದರೆ ಇವತ್ತು ಅನೇಕ ಕಷ್ಟಗಳು ಕ್ರೈಸ್ತರು ಅನುಭವಿಸ್ತಾ ಇದ್ದಾರಲ್ಲ, ಕಷ್ಟಗಳು ಅದೆಲ್ಲವೂ ಪಾಪದ ನಿಮಿತ್ತವಾಗಿ ಆದಾಮನ ಸಂಬಂಧದಲ್ಲಿ ಇರೋದರಿಂದ ಬರುವಂಥದ್ದು. ಆ ಸಂಬಂಧದಿಂದ ಬೇರ್ಪಟ್ಟ ಮೇಲೆ ಬರುತ್ತಲ್ವಾ, ಅದು ಲೋಕದಲ್ಲಿ ಪಾಪ ಇದೆ ಮತ್ತು ನಾವು ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಪಾಪಗಳನ್ನ ಮಾಡ್ತೀವಿ. ಪಾಪದ ನಿಮಿತ್ತವಾಗಿ ಕೂಡ ಕಷ್ಟಗಳು, ರೋಗಗಳು, ಸಮಸ್ಯೆಗಳು ಬರ್ತದೆ. ನಾಟ್ ಬಿಕಾಸ್ ಆಫ್ ದ್ಯಾಟ್ ಕನೆಕ್ಷನ್. ಆ ಕನೆಕ್ಷನ್ನಿಂದ ಬರೋದಲ್ಲ. ಆ ಕನೆಕ್ಷನ್ನಿಂದ ಬರೋದಕ್ಕೂ ಈ ಕನೆಕ್ಷನಲ್ಲಿ ಇದ್ದಾಗ ಬರೋದಕ್ಕೂ ತುಂಬ 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 ಡಿಫರೆನ್ಸ್ ಇದೆ. ದಟ್ ಈಸ್ ಎಂಟೈರ್ಲಿ ಡಿಫರೆನ್ಸ್. ಅಲ್ಲಿಂದ ಬರೋದು ಅದೊಂದು ಶಾಪ, ಪಾಪದ ಪರಿಣಾಮವಾಗಿ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಬಿಡುಗಡೆ ಹೊಂದ್ಕೊಂಡ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಕೆಸರಲ್ಲೇ ಇದ್ದು ಅವನ ಮೇಲೆ ಕೆಸರು ಇರೋದಕ್ಕೂ, ಕೆಸರಿಂದ ಮೇಲೆ ಬಂದ ಮೇಲೆ ಅವನ ಮೇಲೆ ಕೆಸರು ಹಾರೋದಕ್ಕೂ ವ್ಯತ್ಯಾಸ ಇದೆ. ಕೆಸರು ಯಾಕೆ ಹಾರುತ್ತೆ? ಯಾಕೆ ಅಂದರೆ ನಾವು ದಾರಿಯಲ್ಲಿ ಹೋಗುವಾಗ ಕೆಲವು ಕಡೆ ಕೆಸರು ಇದೆ.
ಅದಕ್ಕೆ ಕೆಸರು ಹಾರುತ್ತೆ. ಇನ್ನು ಕೆಸರಲ್ಲೇ ಜೀವಿಸೋರು ಕೆಲವರು ಇದ್ದಾರೆ. ಅವ್ರ ಮೇಲೆ ಯಾಕೆ ಕೆಸರು ಇರುತ್ತೆ? ಅವ್ರ ಮೇಲೆ ಯಾಕೆ ಕೆಸರು ಇರುತ್ತೆ ಕೇಳೋದೇ ಫೂಲಿಶ್ನೆಸ್. ಯಾಕೆಂದರೆ ದೇ ಆರ್ ಆಲ್ರೆಡಿ ಇನ್ ದ ಮಡ್. ಬಿಕಾಸ್ ದೇ ಆರ್ ಲಿವಿಂಗ್ ಇನ್ಸೈಡ್ ದ ಮಡ್ ಈಸ್ ದೇರ್ ಅಪಾನ್ ದೆಮ್. ಅರ್ಥ ಆಗ್ತಿದೆಯಾ? ವ್ಯತ್ಯಾಸ ಗೊತ್ತಾಗ್ತಿದೆಯಾ? ಕೆಸರಿಂದ ಹೊರಗೆ ಬಂದ ಮೇಲೆ ಇವ್ರ ಮೇಲೆ ಯಾಕೆ ಕೆಸರು ಹಾರ್ತು? ಯಾಕೆಂದರೆ ಕೆಸರಿರೋ ದಾರಿನಲ್ಲಿ ಹೋಗ್ತಾ ಇರೋದ್ರಿಂದ ಕೆಸರು ಹಾರ್ತು, ಅಥವಾ ಕಾಲು ಜಾರಿ ಕೆಸರಿಗೆ ಬಿದ್ದಿದ್ದರಿಂದ ಕೆಸರು ಹಾರ್ತು. ಇವ್ರಿಗೆ ತೊಳ್ಕೊಬೋದು, ಅವ್ರಿಗೆ ತೊಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಕನ್ಫೆಷನ್ ಈಸ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್. ಕೆಸರಲ್ಲಿದ್ದವನಿಗೆ ಕನ್ಫೆಷನ್ ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೆ ಕಥೋಲಿಕ ಧರ್ಮಸಭೆಯಲ್ಲಿ ನೀವು ಕೇಳಿರ್ಬೋದು, ಕ್ರೈಸ್ತರಿಗೆ ಮಾತ್ರ ಏನು ಕೊಡ್ತಾರೆ? ಪಾಪ ನಿವೇದನೆ ಅಂತ ಹೇಳ್ತಾರೆ. ಯಾಕೆ ಬೇರೆಯವ್ರಿಗೆ ಪಾಪ ನಿವೇದನೆ ಕೊಡಲ್ಲ? ಇದಕ್ಕೋಸ್ಕರ ಸಂಸ್ಕಾರ ಪಡ್ಕೊಂಡಿಲ್ಲ ಅಂತ ಅಲ್ಲ, ಅದು ನಮ್ಮ ತಲೆನಲ್ಲಿರೋದು. ಕಾರಣ ಇಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಅವರಿಗೆ ಬೇಕಾಗಿರೋದು ಹೊಸ ಒಂದು ಜನ್ಮ ಫಸ್ಟ್ ಬೇಕು. ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನ ಪಡ್ಕೊಳ್ಳೋದು, ಆಗ ಎಲ್ಲ ಪರಿಹಾರ ಆಯಿತು. ಇಲ್ಲಿ ಸ್ನಾನ ಆದಮೇಲೆ ಮತ್ತೆ ಕೆಸರಿಗೆ ಬಿದ್ದ ಮೇಲೆ ಅಂಥವನಿಗೆ ಬೇಕಾಗಿರೋದು ಪಾಪ ನಿವೇದನೆ. ಅರ್ಥ ಆಗ್ತಿದೆಯಾ? ಹಾಂ. ಈಗ ಪಾಪವನ್ನು ನಾವು ಯಾರ ಮುಂದೆ ಒಪ್ಕೋಬೇಕು? ದೇವ್ರ ಮುಂದೆ ಹೋಗಿ ಒಪ್ಕೋಬೇಕು. ದೇವ್ರ ಹತ್ರ ನಮ್ಮ ಪಾಪಗಳು ನಿವೇದಿಸಬೇಕು. ಯಾವಾಗ? ಪಾಪ ಮಾಡಿದ ಮೇಲೆ. ಅದು ಬಿಟ್ಬಿಡಿ, ಆ ವಿಷಯ ಅಲ್ಲ ಈಗ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋ ವಿಷಯ ಬೇರೆ. ಈ ಡಿಸ್ಕನೆಕ್ಟ್ ಆಗೋದು ಹೇಗೆ ಅಂತ ಗೊತ್ತಾಗಬೇಕು ನಮಗೆ. ಅರ್ಥ ಆಯ್ತಾ ನಿಮಗೆ ಡಿಸ್ಕನೆಕ್ಟ್ ಆಗೋದು ಹೇಗೆ ಅಂತ? ಆದಾಮನ ಸಂಬಂಧದಿಂದ ನಾವು ಡಿಸ್ಕನೆಕ್ಟ್ ಆಗದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಂದು ಜೀವಿತದಿಂದ ಈ ಪೈಶಾಚಿಕ ಬಂಧನಗಳು ಹೋಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ಸೈತಾನನ ಕಾಟ, ಸೈತಾನನ ಕಾಟ, ಸೈತಾನನ ಕಾಟ. ಏನು ಪ್ರಾರ್ಥನೆ ಮಾಡಿದರು, ಯಾರ ತಲೆ ಮೇಲೆ ಕೈ ಇಟ್ಟರು, ಎಷ್ಟು ಧ್ಯಾನ ಮಾಡಿದರು, ಸೈತಾನನ ಬಂಧನ ಮುರಿಲಿಕ್ಕಾಗ್ತಾ ಇಲ್ಲ, ಪಿಶಾಚಿ ಕಾಟ ಹೋಗ್ತಾ ಇಲ್ಲ. ಇದು ಹೋಗಲಿಕ್ಕೆ ಮೂಲ ಏನು ಅಂತ ಹುಡುಕಬೇಕು. ಸ್ಪಿರಿಚುವಲಿ ಡೀಲ್ ಮಾಡಬೇಕು. ನೀನೊಂದು ಹೊಸ ಜನ್ಮ ಪಡ್ಕೋಬೇಕು. ನೀನು ಪಿಶಾಚಿಯ ವಂಶದಲ್ಲಿ ಈಗ ಇರೋದ್ರಿಂದ ಪಿಶಾಚಿ ಕಾಟ ಇದೆ. ಪಿಶಾಚಿಯ ವಂಶದಲ್ಲಿದ್ದಾಗ ಕಾಟ ಇರುತ್ತೆ. ವಂಶ ಚೇಂಜ್ ಮಾಡ್ಕೋ. ಆದಾಮನ ವಂಶದಿಂದ ಯೇಸು ಕ್ರಿಸ್ತರ ರಾಜಯಾಜಕ ವಂಶಕ್ಕೆ ಬಾ. ಬರೋದು ಹೇಗೆ? ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತರಲ್ಲಿ ಮಾತ್ರ ವಿಶ್ವಾಸ ಇಟ್ಟಾಗ ಈ ಒಂದು ಜನ್ಮ ದೇವರು ಕೊಡ್ತಾರೆ ನಮಗೆ. ದೇವರಿಂದ ನಾವು ಈ ಹೊಸ ಜನ್ಮವನ್ನು ಪಡ್ಕೊಳ್ತೀವಿ. ಈ ಹೊಸ ಜನ್ಮ ಪಡ್ಕೊಂಡ್ಮೇಲೆ ನಮಗೊಂದು ಹೊಸ ಜೀವನ ಸಿಗ್ತದೆ. ನ್ಯೂ ಲೈಫ್, ಹೊಸ ಜೀವನ ಸಿಗುತ್ತೆ. ಆಮೇಲೆ ನಮಗೆ ಹಳೆ ಆ ಪಾಪದ ಬಂಧನದಲ್ಲಿದ್ದಾಗ ಇದ್ವಲ್ಲ, ಅಲ್ಲಿ ಹೋಗಿ ಬೀಳಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಪಾಪ ಮಾಡೋದೇ ಇಲ್ಲ ಅಂತ ಅಲ್ಲ, ಪಾಪ ಮಾಡುವ ಆಸಕ್ತಿ ನಮ್ಮಲ್ಲಿ ನಷ್ಟವಾಗಿ ಹೋಗುತ್ತೆ. ಈಗ ನಮ್ಗೆ ಹೊಸ ಜೀವನ ಸಿಗುತ್ತೆ. ಈ ಜೀವನದಲ್ಲಿ ನಾವು ಜೀವಿಸಬೇಕು. ಆದರೆ ಈ ಜೀವಿತದಲ್ಲಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಶೋಧನೆಗಳಿದೆ, ಈ ಲೋಕದಲ್ಲಿ ಪಾಪ ಇದೆ, ಮತ್ತು ಆದಾಮನ ಸಂಬಂಧದಲ್ಲಿರ್ತಕ್ಕಂಥ ಆದಾಮನ ವಂಶದವರು ಸುತ್ತಲೂ ಇದ್ದಾರೆ. ಇದರ ಪರಿಣಾಮವಾಗಿ ನಾವು ಎಲ್ಲಿ ಬೇಕಾದರೂ ಸ್ಲಿಪ್ ಆಗುವ ಸಾಧ್ಯತೆ ಇದೆ. ಬಟ್ ದ ಗ್ರೇಸ್ ಆಫ್ ಗಾಡ್ ಏನು ಅಂದರೆ, ದೇವರ ಕೃಪೆ ಏನು ಅಂದರೆ, ದ ಮೂಮೆಂಟ್ ವಿ ಸ್ಲಿಪ್ ವಿ ಕ್ಯಾನ್ ಕಮ್ ಬ್ಯಾಕ್. ನಾವು ವಾಪಸ್ ಮರಳಿ ಬರ್ಬೋದು. ದಟ್ ಈಸ್ ದ ಗುಡ್ನೆಸ್ ಆಫ್ ದಿಸ್ ಕ್ರಿಶ್ಚಿಯನ್ ಲೈಫ್. ಆದರೆ ಕೆಲವರು ಸ್ಲಿಪ್ ಆಗಿ ಅಲ್ಲೇ ಮಲ್ಕೊಂಡಿರ್ಲಿಕ್ಕೆ ಕಾರಣ ಏನು ಅಂದರೆ, ಅವ್ರು ಇನ್ನೂ ಹೊಸ ಜನ್ಮ ಪಡ್ಕೊಳ್ಳಿಲ್ಲ. ಹೊಸ ಜನ್ಮ ಪಡ್ಕೊಂಡವನಿಗೆ ಹೊಸ ಪವರ್ ಸಿಗುತ್ತೆ. If you receive new life, you will receive new power, power of the Holy Spirit. The moment you sleep with the power of the Holy Spirit, you can come back immediately. You don't have to wait for 1 month, 1 year, 10 days, next week, next week, next week. You will come that moment itself. ಅರ್ಥ ಆಗ್ತಿದೆಯಾ ನಿಮಗೆ? ಏನು ಅರ್ಥ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಅರ್ಥ ಆದರೆ ಭಾಗ್ಯವಂತರು. ಇದು ನಿಮಗೆ ಅರ್ಥ ಆಗೋದು ಮಾತ್ರ ಅಲ್ಲ,
ಎಷ್ಟೋ ಜನರಿಗೆ ಈ ಒಂದು ಸತ್ಯದ ಅರಿವಿಲ್ಲದೆ ಆತ್ಮದಲ್ಲಿ ಸತ್ತವರಾಗಿ ಬದುಕ್ತಾ ಇದ್ದಾರೆ. ಅವರಿಗೆ ಈ ಸತ್ಯದ ಅರಿವು ನೀವು ಕೊಡಬೇಕು. ನೀವು ಕೊಡದೇ ಇದ್ದರೆ, ಪೌಲರ ಭಾಷೆಯಲ್ಲಿ ಹೇಳೋದಾದರೆ, ನಿಮಗೆ ಧಿಕ್ಕಾರ. ಪೌಲರು ಹೇಳ್ತಾರೆ, ಈ ಶುಭ ಸಂದೇಶವನ್ನು ನಾನು ಸಾರದೇ ಇದ್ದರೆ ನನಗೆ ಧಿಕ್ಕಾರ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಈ ಶುಭ ಸಂದೇಶ ನಿಮಗೆ ಅರ್ಥ ಆದರೆ ಇಟ್ ವಿಲ್ ಬ್ರಿಂಗ್ ಗ್ರೇಟ್ ಜಾಯ್ ಇನ್ ಯುವರ್ ಹಾರ್ಟ್. ಯು ಕೆನಾಟ್ ಲೀವ್ ವಿತೌಟ್ ಶೇರಿಂಗ್ ದಿಸ್ ಮೆಸೇಜ್ ಆಫ್ ಜಾಯ್. ಈ ಶುಭ ಸಂದೇಶ ಪರಮಾನಂದವನ್ನು ನಮಗೆ ತಂದುಕೊಡುತ್ತೆ. ಮಾತ್ರವಲ್ಲ, ಈ ಶುಭ ಸಂದೇಶವನ್ನು ಇತರರಿಗೆ ಸಾರದೆ ನಮ್ಮಿಂದ ಇರಲಿಕ್ಕಾಗೋದಿಲ್ಲ, ಬದುಕಲಿಕ್ಕಾಗೋದಿಲ್ಲ. ಅಷ್ಟೊಂದು ಆನಂದ ಈ ಶುಭ ಸಂದೇಶ ನಮಗೆ ತಂದುಕೊಡುತ್ತೆ. ಆದರೆ ಇವತ್ತು ನಮಗೆ ಯಾಕೆ, ನಾವೆಷ್ಟೋ ಧ್ಯಾನಗಳಲ್ಲಿ ಭಾಗವಹಿಸ್ತೀವಿ, ಅದ್ಭುತಗಳನ್ನ ನೋಡಿದ್ದೀವಿ, ಅನುಭವಿಸಿದ್ದೀವಿ, ಆದರೂ ಕೂಡ ಈ ಕ್ರಿಸ್ತನ ಶುಭ ಸಂದೇಶವನ್ನು ಬೇರೆಯವರಿಗೆ ಸಾರಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ನೀನು ಹೊಸದಾಗಿ ಹುಟ್ಟಲೇ ಇಲ್ಲ. ನೀನಿನ್ನೂ ಆತ್ಮಿಕ ಮರಣದಲ್ಲಿ ಹಾಗೇನೆ, ಪೈಶಾಚಿಕ ವಂಶದಲ್ಲಿ ಹಾಗೇನೆ ಹಲ್ಲೆಲೂಯ ಹಾಡಿಕೊಂಡು, ಪ್ರೈಸ್ ದಿ ಲಾರ್ಡ್ ಹೇಳ್ಕೊಂಡು, ಪರಲೋಕ ನಮೋ ಮರಿಯ ಹೇಳ್ಕೊಂಡು, ಬೈಬಲ್ಲು ಹಿಡ್ಕೊಂಡು ಸುತ್ತೊಡ್ಕೊಳ್ತಾ ಇದೆಯಾ. ಪ್ರೇಯರ್ ಗ್ರೂಪಲ್ಲಿ ಇರ್ಬೋದು, ಬಟ್ ವಿತ್ ದ್ಯಾಟ್ ಓಲ್ಡ್ ಸೆಲ್ಫ್, ಓಲ್ಡ್ ಮ್ಯಾನ್ ಆ್ಯಡಮ್, ಯು ಆರ್ ಕ್ಯಾರಿಯಿಂಗ್ ದ್ಯಾಟ್ ಓಲ್ಡ್ ಡೆಡ್ ರೋಟನ್ ಆ್ಯಡಮ್ ಇನ್ ಯುವರ್ ಸ್ಪಿರಿಟ್. ಸತ್ತು ಮುದಿಯಾಗಿ ಕೊಳೆತು ಹೋದ ಆದಾಮನನ್ನು ಹೊತ್ಕೊಂಡು ಬದುಕ್ತಾ ಇದೆಯಾ. ಅದಕ್ಕೆ ನಮ್ಮ ಜೀವನನೂ ಕೊಳೆತು ಹೋಗಿ ಥರ ಇದೆ. ಸಮಾಧಿಯಿಂದ ಎದ್ದು ಬಂದು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರನ್ನು ನಿನ್ನ ಒಳಗಡೆ ನೀನು ಧರಿಸಿಕೊಂಡು ಬದುಕಿದ್ದಾಗಿದ್ರೆ ನಿನ್ನ ಜೀವನ ಒಂದು ರೆಸರೆಕ್ಟೆಡ್ ಲೈಫ್ ಆಗ್ತಾ ಇತ್ತು. ಪುನರುತ್ಥಾನ ಹೊಂದಿದ ಅನುಭವದಲ್ಲಿ, ಆ ಉತ್ಸಾಹದಲ್ಲಿ, ಆ ಒಂದು ಜಯಭರಿತ ಜೀವನ ನಿನಗೆ ಸಿಗ್ತಾ ಇತ್ತು. ಕ್ರಿಶ್ಚಿಯನ್ ಲೈಫ್ ಈಸ್ ವಿಕ್ಟೋರಿಯಸ್ ಲೈಫ್, ನಾಟ್ ವಿಕ್ಟಿಮ್ ಲೈಫ್. ಒಂದು ಸೋಲಿನ ಜೀವನ ಅಲ್ಲ ಕ್ರೈಸ್ತ ಜೀವನ, ಜಯದ ಜೀವನ. ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ? ಒಂದು ಮುರಿದು ಹೋದ, ಸೋತು ಹೋದ ಜೊಂಡಿನಂತೆ ಇರುವ ಒಂದು ಜೀವನ. ಸಾಂಪ್ರದಾಯಿಕವಾಗಿದ್ದೆಲ್ಲದೂ ಮಾಡ್ತೀವಿ, ಆದರೆ ಆರ್ ವಿ ಮೂವಿಂಗ್ ಫಾರ್ವರ್ಡ್? ಮುಂದಕ್ಕೆ ಹೋಗ್ತಾ ಇದ್ದೀವ? ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇದೆಯಾ ನಮಗೆ? ಯಾಕೆ ಆಗ್ತಾ ಇಲ್ಲ? ಪವರ್ ಇಲ್ಲ. ಯಾವ ಪವರ್ ಇಲ್ಲ? ರೆಸರೆಕ್ಷನ್ ಪವರ್ ಇಲ್ಲ. ಏನಿದೆ ಮತ್ತು ಒಳಗಡೆ? ಕೊಳೆತು ಹೋದ ಆದಾಮ ಇದ್ದಾನೆ. ಆದಾಮ ಒಳಗಡೆ ಕೂತ್ಕೊಂಡಿದ್ದಾನೆ. ಅವನನ್ನು ಒದ್ದು ಹೊರಗಾಕಿ ಆದಾಮನನ್ನು, ಕ್ರಿಸ್ತನನ್ನು ವೆಲ್ಕಮ್ ಮಾಡಿ, ಪುನರುತ್ಥಾನ ಹೊಂದಿದ ಯೇಸುವನ್ನು ಒಳಗಡೆಗೆ ಸ್ವೀಕಾರ ಮಾಡಿ. ಯೇಸು ಹೇಳ್ತಾರೆ, ನಾನು ಬಾಗಿಲು ತಡ್ತಾ ಇದ್ದೀನಿ, ಯಾರಾದರೂ ನನ್ನ ಸ್ವರ ಕೇಳಿ ಬಾಗಿಲು ತೆಗೆದ್ರೆ ಮಾತ್ರ ನಾನು ಒಳಗಡೆ ಬರ್ತೀನಿ. ಈಸ್ ರೆಡಿ ಟು ಕಮ್ ಇನ್ ಸೈಡ್ ಆ್ಯಂಡ್ ಲೀವ್ ವಿತ್ ಯು. ನಾವೇನು ಮಾಡಿದ್ದೀವಿ? ನಾವು ಬಾಗಿಲು ಹಾಕ್ಕೊಂಡು ಬಾ ಯೇಸುವೆ ಅಂತ ಕರಿತಾ ಇದ್ದೀವಿ. ಬಾಗಿಲನ್ನ ಟೈಟಾಗಿ ಹಾಕ್ಕೊಂಡು ಬಾ ಯೇಸುವೆ, ಬಾ ಯೇಸುವೆ, ಬನ್ನಿ ಯೇಸುವೆ, ಬಾ ಯೇಸುವೆ ಎನ್ನಾತ್ಮಕ್ಕೆ ಹಾಡ್ಕೊಂಡು 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 ಹಳ್ಳದಲ್ಲೇ ಇದ್ದೀವಿ. ಆದಾಮನ ಸಂಬಂಧದಲ್ಲೇ ಇದ್ದೀವಿ. ಇನ್ನು ಈ ಒಂದು ಹೊಸ ಆತ್ಮೀಕ ಸಂಬಂಧಕ್ಕೆ ನಾವು ಒಬ್ಬೊಬ್ಬರು ಬರಬೇಕು. ಇದು ದೇವರು ಬಯಸ್ತಾರೆ. ದಿಸ್ ಇಸ್ ದ ವಿಲ್ ಆಫ್ ಗಾಡ್. ನಾವೊಬ್ಬೊಬ್ಬರು ಕೂಡ ಅವರ ಮಕ್ಕಳಾಗಿ, ಅವರ ಆನಂದದ ಆ ಸೌಭಾಗ್ಯದಲ್ಲಿ ಭಾಗಿಗಳಾಗಿ ಈ ಭೂಮಿಯಲ್ಲಿ ಜೀವಿಸುವಾಗ ತಂದೆ ದೇವರಿಗೆ ಸಂತೋಷ ಆಗುತ್ತೆ. ನಾವು ತಂದೆ ದೇವರಿಗೆ ಸಂತೋಷ ಕೊಡ್ತಾ ಇದ್ದೀವ? ನೋಡಿ, ಮತ್ತೆ ಹೇಳ್ತೀನಿ, ನಮಗೋಸ್ಕರ ಒಬ್ಬರು ಪ್ರಾರ್ಥಿಸ್ಲಿಕ್ಕಿದ್ದಾರೆ. ನೀವು ಒಂದು ವೇಳೆ ಬಿದ್ದರೆ ಅಂತ ಇಟ್ಕೊಳ್ಳಿ, ಮಕ್ಕಳು ಬಿದ್ದರೆ, ಅಪ್ಪನ ಹತ್ರ ಅಪ್ಪ ನಾನು ಬಿದ್ದುಬಿಟ್ಟೆ ಅಂತ ಹೇಳಿದಾಗ ಅಪ್ಪ ಒದಿಯೋದಿಲ್ಲ. ಜಾಡಿಸಿ ಓದಿತಾರ? ಒದಿಯಲ್ಲ. ಒದಿಯೋ ಅಪ್ಪ ಅಪ್ಪನೇ ಅಲ್ಲ, ಅನ್ಫಿಟ್ ಟು ಬಿ ಎ ಫಾದರ್. ಒಳ್ಳೆ ಅಪ್ಪ ಆದರೆ ಅಂದರೆ ಕರೆಕ್ಷನ್ ಕೊಡೋದು ಬೇರೆ. ನಾನು ಹೇಳ್ತಾರೆ, ಒಂದು ಚಿಕ್ಕ ಮಗು ಅಲ್ವಾ, ಚಿಕ್ಕ ಮಗು ಆಗಲಿ, ದೊಡ್ಡವರಾದ್ಮೇಲೆ ಏನೋ ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಾಗ ಯಾವುದೇ ಅಪ್ಪ ಆಕ್ಸಿಡೆಂಟ್ ಆಗಿ ಬಿದ್ದರೆ ಸಾಯಲಿ ಅಂತ ಹೇಳೋದಿಲ್ಲ. ಓಡೋಗ್ತಾರೆ ಆಸ್ಪತ್ರೆಗೆ ಅಲ್ವಾ. ಅದೇ ರೀತಿಯಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ನಮ್ಮ ಪರವಾಗಿ ಪ್ರಾರ್ಥಿಸ್ಲಿಕ್ಕೋಸ್ಕರ ಪಿತ ದೇವರ ಬಲಪಾರ್ಶ್ವದಲ್ಲಿ ಹೀಗೆ ನಿಂತ್ಕೊಂಡಿದ್ದಾರೆ. ಒಂದು ವೇಳೆ ನಾನೇನಾದರೂ ಬಿದ್ದರೆ ನೀವೆಲ್ಲ ನನ್ನ ಮೇಲೆ ಕಲ್ಲು ಹಾಕ್ಬೋದು, ಫರಿಸಾ ಇರ್ತಾರ, ಇವನು ಬಿದ್ದ ನೋಡು, ಪಿತ ನೋಡು, ಇನ್ನು ಹೇಳಲ್ಲ ಅಂತ. ಆದರೆ
ನಾನೇನಾದರೂ ಎಸ್ವೇ ಐ ಆಮ್ ಸಾರಿ, ನಾನು ಪಾಪ ಮಾಡಿಬಿಟ್ಟೆ, ಸುಳ್ಳು ಹೇಳಿದೆ, ವಿಚಾರ ಮಾಡಿದೆ, ಕಳ್ತನ ಮಾಡಿದೆ, ಅನ್ಯಾಯ ಮಾಡಿದೆ, ಬೈದೆ, ಈ ರೀತಿ ನಾನು ಕೆಟ್ಟದಾಗಿ ವರ್ತಿಸಿದೆ, ಐ ಆಮ್ ಸಾರಿ ಲಾರ್ಡ್, ಪ್ಲೀಸ್ ಫಾರ್ ಗಿವ್ ಮಿ ಅಂತ ಹೇಳುವಾಗ ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಮಧ್ಯಸ್ಥಿಕೆ ಹೇಗೆ ವಹಿಸ್ತಾರೆ? ತಮ್ಮ ರಕ್ತವನ್ನು ಹೀಗೆ ಹಿಡ್ಕೊಳ್ತಾರೆ. ತಂದೆ ದೇವರ ಬಲಪಾರ್ಶ್ವದಲ್ಲಿ ನಿಂತ್ಕೊಂಡು ಅಪ್ಪನಿಗೆ ತೋರಿಸ್ತಾರಪ್ಪ, ಇದು ಆ ರಕ್ತ. ಪಾಪ ಪರಿಹಾರಕ್ಕೆ ರಕ್ತದಿಂದ ಮಾತ್ರ ಸಾಧ್ಯ. ಯೇಸು ಸ್ವಾಮಿ ತಮ್ಮ ಪವಿತ್ರವಾದ ರಕ್ತವನ್ನು ತಂದೆಯಾದ ದೇವರ ಮುಂದೆ ಎತ್ತಿ, ಈ ಮಗನು ಮಾಡಿದ ಈ ಪಾಪಕ್ಕೆ ಇವನು ಕ್ಷಮೆ ಕೇಳಿದ್ದಾನೆ ಮತ್ತು ನಾನು ರಕ್ತ ಸುರಿಸಿದ್ದೀನಿ ಅಂತ ಅಪ್ಪನ ಮುಂದೆ ಹಿಡಿಯುವಾಗ ತಂದೆಯಾದ ದೇವರು ಯೇಸುವಿನ ರಕ್ತವನ್ನು ನೋಡಿ, ನನ್ನನ್ನು ನೋಡಿ ಅಲ್ಲ, ಯೇಸುವಿನ ರಕ್ತವನ್ನು ನೋಡಿ, ಕುರಿಮರಿಯ ರಕ್ತ, ಯೇಸುವಿನ ರಕ್ತ, ಆ ರಕ್ತವನ್ನು ನೋಡಿ ಆಯಿತು ಬಿಡು ಅಂತ ಹೇಳ್ತಾರೆ. ಎಲ್ಲಿವರೆಗೆ? ಅವರ ಪುನರಾಗಮನದ ತನಕ. ಯಾರೆಲ್ಲ ಅವ್ರನ್ನ ನಂಬಿ ನಿರೀಕ್ಷಿಸ್ಕೊಂಡಿರ್ತಾರೋ ಅವರ ಮೇಲೆ ದೋಷಾರೋಪಣೆ ಮಾಡಲಿಕ್ಕೆ ಯಾರಿಗೂ ಯೇಸು ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡಲ್ಲ. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ 8ನೇ ಅಧ್ಯಾಯ 34 ಇರತಕ್ಕಂಥ ವಾಕ್ಯದಲ್ಲಿ ಭಾಳ ಅದ್ಭುತಕರವಾಗಿ ಪವಿತ್ರಾತ್ಮರದನ್ನು ಬರೆಸಿ ಇಟ್ಟಿದ್ದಾರೆ ನಮಗೋಸ್ಕರ. ಯಾರಿಗೋಸ್ಕರ ಅಂದರೆ ಈ ಹೊಸ ಜನ್ಮ ಪಡೆದಂಥ ದೇವರ ಮಕ್ಕಳ ಸಂರಕ್ಷಣೆಗೋಸ್ಕರ. ಟು ಪ್ರೊಟೆಕ್ಟ್ ದ ಚಿಲ್ಡ್ರನ್ ಆಫ್ ಗಾಡ್, ಟು ಪ್ರಿಸರ್ವ್ ದ ಚಿಲ್ಡ್ರನ್ ಆಫ್ ಗಾಡ್ ಫಾರ್ ಇಟರ್ನಲ್ ಲೈಫ್. ನಿತ್ಯತೆಗೋಸ್ಕರ ದೇವರ ಮಕ್ಕಳನ್ನು ಸುರಕ್ಷಿತವಾಗಿ ಕಾಪಾಡಲಿಕ್ಕೋಸ್ಕರ ಪರಿಶುದ್ಧಾತ್ಮರು ಈ ಆತ್ಮೀಕ ಈ ಸ್ವರ್ಗೀಯ ಸತ್ಯವನ್ನು ವಿಶ್ವಾಸಿಗಳಿಗೋಸ್ಕರ ಬರೆಸಿಟ್ಟಿದ್ದಾರೆ. ವಿಶ್ವಾಸ ಇಲ್ಲದಿದ್ದವರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ. ಅವರು ಸುಮ್ಮನೆ ಅಲ್ಲಿ ಮಧ್ಯಸ್ಥಿಕೆ, ಇಲ್ಲಿ ಮಧ್ಯಸ್ಥಿಕೆ, ಅವ್ರ ಮಧ್ಯಸ್ಥಿಕೆ, ಇವ್ರ ಮಧ್ಯಸ್ಥಿಕೆ ಅಂತೆಲ್ಲ ಊರು ಸುತ್ತಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾರೆ. ಆದರೆ ನಿಮಗೆ ಈ ಮಧ್ಯಸ್ಥಿಕೆಯಲ್ಲಿ ನಂಬಿಕೆ ಇದ್ದರೆ ಯು ಆರ್ ಪಾಸ್. ಇಲ್ಲದೆ ಇದ್ದರೆ ಯು ನೀಡ್ ಸಂಬಡಿ ಎಲ್ಸ್. ಯೇಸು ಕ್ರಿಸ್ತರ ಮಧ್ಯಸ್ಥಿಕೆಯಲ್ಲಿ ನಿನಗೆ ನಂಬಿಕೆ ಇದ್ದರೆ ನಿನಗೆ ಇನ್ನೊಬ್ಬ ಮಧ್ಯಸ್ಥಿಕೆಯ ಅವಶ್ಯಕತೆ ಬರಲ್ಲ. ನಿನಗೆ ಇವರ ಮಧ್ಯಸ್ಥಿಕೆಯಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ, ಇವರಲ್ಲಿ ಏನಾದರೂ ಪ್ರಾಬ್ಲಮ್ ಫಾಲ್ಟ್ಸ್ ಇದ್ದರೆ ಇನ್ನೊಬ್ರು ಬೇಕಾಗತ್ತೆ. ಅದು ನನಗೆ ಗೊತ್ತಿಲ್ಲ, ನಿಮ್ಮಿಷ್ಟ, ನಿಮ್ಮ ಚಾಯ್ಸ್. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆಯಲ್ವಾ? ಸ್ವಾತಂತ್ರ್ಯ, ನೀವು ಚಾಯ್ಸ್ ಮಾಡ್ಕೊಳ್ಳಿ. ಓದಿ ವಾಕ್ಯ. ದೇವರೇ ಆರಿಸಿಕೊಂಡವರ ಮೇಲೆ, ದೇವರೇ ಆರಿಸಿಕೊಂಡವರ ಮೇಲೆ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಅವರನ್ನು ರಕ್ಷಕನಾಗಿ ಬರಮಾಡಿಕೊಂಡು, ಓಕೆ, ಹೊಸ ಜನ್ಮವನ್ನು ಪಡೆದಂಥ ಪ್ರತಿಯೊಬ್ಬರು ಯಾರು ದೇವರ ಮಕ್ಕಳಾಗಿದ್ದೀರಿ. ದೇವರು ನಮ್ಮನ್ನು ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ. ಗಾಡ್ ಹ್ಯಾಸ್ ಚೋಸನ್ ಯು ಆಸ್ ಹಿಸ್ ಚೈಲ್ಡ್, ಹಿಸ್ ಚಿಲ್ಡ್ರನ್. ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ಯಾರಿಗೆ ಸಾಧ್ಯ? ಹೂ ಕ್ಯಾನ್ ಬ್ಲೇಮ್? ಯಾರಿಗೆ ಬ್ಲೇಮ್ ಮಾಡಲಿಕ್ಕಾಗತ್ತೆ? ದೇವರೇ ಆರಿಸಿಕೊಂಡವ್ರ ಮೇಲೆ ಯಾರು ಬ್ಲೇಮ್ ಮಾಡಲಿಕ್ಕಾಗತ್ತೆ? ಆಮೇಲೆ ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ, ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ಇದು ಯಾರ ಬಗ್ಗೆ ಹೇಳ್ತಾ ಇರೋದು? ವಿಶ್ವಾಸಿಗಳ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಅಂತ ನಿನಗೆ ಅರ್ಥ ಆಗಬೇಕು. ವಿಶ್ವಾಸಿಗಳ ಬಗ್ಗೆ ಹೇಳಿದರೆ ನಿನಗೇನು ಸ್ವಲ್ಪ ಲಾಭ ಇದೆ? ಯಾರ್ದೋ ಮನೇಲಿ ಗಾಡಿ ಬಂದರೆ ನಿನಗೇನು ಲಾಭ? ಅದೇ ಇದು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅದು ನಿನಗೆ ಅರ್ಥ ಆದರೆ ಎದ್ದು ಓಡೋಗ್ತೀಯ ಬೈಬಲ್ ಹಿಡ್ಕೊಂಡು, ಕುಣಿದು ಕುಪ್ಪಳಿಸ್ಕೊಂಡು. ಇದು ಅರ್ಥ ಆಗಿಲ್ಲ, ಯಾಕಂದರೆ ಹೊಸ್ದಾಗಿ ಹುಟ್ಟಿಲ್ವಲ್ಲ, ಸುಮ್ಮನೆ ಹುಟ್ಟಿದ ಥರ ಇದ್ದೀವಿ ಅಷ್ಟೇ. ಹೊಸ್ದಾಗಿ ಈ ಬೋಧನೆ ಕೇಳಿ 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 ನಾವು ಹುಟ್ಟಿದ್ದೀವಿ ಅಂತ ತಿಳ್ಕೊಬಿಟ್ಟಿದ್ದೀವಿ ಅಷ್ಟೇ. ಬೋಧನೆ ಕೇಳಿ ಯಾರು ಹುಟ್ಟಲ್ಲ, ನೆನ್ಪಿಟ್ಕೊಳ್ಳಿ. ಬೋಧನೆ ಕೇಳಿದ ತಕ್ಷಣ ಯಾರು ಹೊಸ್ದಾಗಿ ಹುಟ್ಟಲ್ಲ. ಪ್ರೇಯರ್ ಗ್ರೂಪಲ್ಲಿ ಇದ್ದ ತಕ್ಷಣ ಹುಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ನೋ 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 ನೀನು ಯೇಸು ಕ್ರಿಸ್ತನನ್ನು ನಿಜವಾಗಲೂ ನಿನ್ನ ಆತ್ಮದೊಳಗಡೆ ಬರಮಾಡಿಕೊಂಡ್ರೆ ಮಾತ್ರ ನೀನು ಹೊಸ ಜನ್ಮ ಪಡ್ಕೊಂಡಿದೀಯ ಅಷ್ಟೇ. ಅದೊಂದು ದೊಡ್ಡ ಅನುಭವ. ಆ ಅನುಭವದಲ್ಲಿರುವಾಗ ಈ ವಾಕ್ಯ ನೀವು ಓದುವಾಗ ಇಲ್ಲಿ ಯಾರನ್ನೋ ನಿಲ್ಲಿಸಿ ಓದಲ್ಲ, ವಿಶ್ವಾಸಿನ ನಿಲ್ಲಿಸಿ ಓದೋದಿಲ್ಲ, ನೀನು ನಿನ್ನನ್ನು ನಿಲ್ಲಿಸ್ಕೊಂಡು ಓದ್ತೀಯ. ಓಕೆ,
Who will bring any charge against God's elect? Who is God's elect? I am the God's elect. It is God who justifies. Who justified you as righteous? It is God who justified me as righteous. ನನ್ನನ್ನು ದೇವರು ಜಡ್ಜ್ ಮಾಡಿದ್ದಾರೆ ಏನೆಂದು, ನೀತಿವಂತ ಎಂದು. ನಾನು ಯಾರಾಗಿದ್ದೆ? ಅನೀತಿವಂತನಾಗಿದ್ದ ನನ್ನನ್ನು ದೇವರು ಜಡ್ಜ್ ಮಾಡಿ ನನ್ನ ಮೇಲೆ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾರೆ. ವಾಟ್ ವಾಸ್ ದ ಜಡ್ಜ್ಮೆಂಟ್? ವರ್ಡಿಕ್ಟ್ ಪಾಸ್ಡ್ ಆನ್ ಮೀ ದಟ್ ಐ ಆಮ್ ರೈಚಿಯಸ್. ನೀತಿವಂತ ಎಂಬ ವರ್ಡಿಕ್ಟ್ ನನ್ನ ಮೇಲೆ ಅವರು ಪಾಸ್ ಮಾಡಿದ್ದಾರೆ. ನೀವು ಕೇಳ್ಬೋದು, ಹೇಗೆ? ಥ್ರೂ ಜೀಸಸ್ ಕ್ರೈಸ್ಟ್, ಟು ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಮರಣ. I believed in the death of Jesus Christ. He paid the penalty for my sin. ನನ್ನ ಪಾಪಕ್ಕೆ ಅವರು ಪೆನಾಲ್ಟಿ ಕಟ್ಟಿದ್ದಾರೆ. ಎಷ್ಟು ಕಟ್ಟಿದ್ದಾರೆ? ಫುಲ್ ಪೇಮೆಂಟ್ he paid and he finished. And he said it is finished. Once he said it is finished, it is finished. I don't have to pay extra money for my salvation, for my deliverance. No extra prayer, no extra fasting, no extra commitment for my deliverance, my fasting. No, my deliverance, my salvation. He has paid in fullness. ಯೇಸು ಪೂರ್ತಿಯಾಗಿ ಅದನ್ನು ಪೇ ಮಾಡಿದ್ದಾರೆ. ಐ ಬಿಲೀವ್ ಇನ್ ದ್ಯಾಟ್. ನಾನು ಅದನ್ನು ನಂಬ್ತಿದ್ದೀನಿ. ವಿತ್ ದ್ಯಾಟ್ ಐ ಕ್ಯಾನ್ ಸೇ ಐ ಆಮ್ ಜಸ್ಟಿಫೈಡ್. ಯಾರಾದರೂ ಕೇಳಿದ್ರೆ ಹೇಳ್ಬೇಕು ನಾವು, ನೀನು ಜಸ್ಟಿಫೈಡ್ ಆಗಿದೆಯಾ? ಹೇಗೆ? ನೀನು ನೀತಿವಂತನ? ಹೇಗೆ ಅಂದರೆ ಶಿಲುಬೆ ಮರಣ. ನನಗಾಗಿ ಯೇಸು ಸತ್ತಿದ್ದಾರೆ, ಅವರು ಪೇಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಆದ್ದರಿಂದ ಅವರ ರಕ್ತದಿಂದ ನಾನು ನೀತೀಕರಿಸಲ್ಪಟ್ಟಿದ್ದೇನೆ. ಐ ಸಿಂಪ್ಲಿ ಬಿಲೀವ್ಡ್. ನಾನು ಅದನ್ನು ನಂಬಿದೆ ಅಷ್ಟೇ. ನಂಬಿಕೆಯಿಂದ ಅಷ್ಟೆಲ್ಲ ಶಕ್ತಿ ಇದೆಯಾ? ಎಸ್, ದ್ಯಾಟ್ ಈಸ್ ದ ಪವರ್ ಆಫ್ ಫೇತ್. ದ್ಯಾಟ್ ಈಸ್ ದ ಪವರ್ ಆಫ್ ಫೇತ್. ವಿಶ್ವಾಸಕ್ಕೆ ಶಕ್ತಿ ಇದೆ. ವಿಶ್ವಾಸ ಇಟ್ಟಾಗ ಅದು ದೇವರದನ್ನು ನೀತಿಯಾಗಿ ಪರಿಗಣಿಸ್ತಾರೆ. ಓಕೆ, ಅದಾದಮೇಲೆ who will bring any charge against God's elect? It is God who justifies. Who is to condemn? ಯಾರಿದ್ದಾರೆ ನಮ್ಮ ಮೇಲೆ ದೂಷಣೆ ಮಾಡಲಿಕ್ಕೆ? It is Christ Jesus who died, yes, who was raised, who is at the right hand of the God, who indeed intercedes for us. Hallelujah. ಅವ್ರು ಏನು ಮಾಡ್ತಾ ಇದ್ದಾರೆ? ಮರಣ ಹೊಂದಿದ್ದು ಆಯಿತು, ಪುನರುತ್ಥಾನ ಹೊಂದಿದ್ದು ಆಯಿತು. ಈಗ he is interceding for me, for us. There is a heavenly intercessor for me and his name is Jesus Christ. Then why to worry? ಯಾಕೆ ವರಿ ಮಾಡ್ಕೋಬೇಕು? ಅದನ್ನೇ ಹೇಳ್ತಾ ಇದ್ದಾರೆ. ಇದನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಸೆಂಟ್ ಪಾಲ್. Who will separate us from the love of Christ? ಈ ಕ್ರಿಸ್ತ ಯೇಸುವಿನ ಈ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಗಾಗುತ್ತೆ? ಯಾರಿಗೂ ಆಗೋದಿಲ್ಲ. ಯಾಕೆಂದರೆ ಐ ಹ್ಯಾವ್ ದ ಗ್ಯಾರಂಟಿ, ಐ ಹ್ಯಾವ್ ದ ಕನ್ವಿಕ್ಷನ್ ದಟ್ ಐ ಹ್ಯಾವ್ ಎ ಹೆವೆನ್ಲಿ ಇಂಟರ್ಸೆಸರ್. ನನಗೊಬ್ಬರು ಸ್ವರ್ಗೀಯ ಮಧ್ಯಸ್ಥರು ಇದ್ದಾರೆ. ಅವರ ಹೆಸರು ಯೇಸು ಕ್ರಿಸ್ತರು. ಆ್ಯಂಡ್ ಹಿ ಈಸ್ ಮೋರ್ ದನ್ ಸಫಿಷಿಯಂಟ್ ಫಾರ್ ಮೀ. ಅವರು ನನಗೆ ಸಾಕು. ಇನ್ಯಾರು ಬೇಕಾಗಿಲ್ವ ಕೇಳಿದರೆ ಬೇಕಾಗಿಲ್ಲ. ಅಲ್ಲ, ಇನ್ಯಾರಾದ್ರೂ ಬೇಕು ಅಂತ ಅನಿಸಿದರೆ ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಬೇಕಾದರೆ ತಗೊಳ್ಳಿ, ನೋ ಪ್ರಾಬ್ಲಮ್. ಆವಾಗ ಯೇಸು ಏನು ಮಾಡಬೇಕು? ಅವಾಗ ಯು ಆರ್ ಲೋವರಿಂಗ್ ಜೀಸಸ್ ಇಂಟರ್ಸೆಷನ್. ಯೇಸುವಿನ ಮಧ್ಯಸ್ಥಿಕೆಗೆ ಪವರ್ ಸ್ವಲ್ಪ ಕಡಿಮೆ ಇದೆ ಅಂತ ನೀವು ಪ್ರೂವ್ ಮಾಡಿದಾಗ ಆಯಿತು ನಿಮ್ಮ ಪಾಲಿಗೆ. ಅಂದರೆ ನಿಮ್ಮ ಅವಿಶ್ವಾಸವನ್ನು ಪ್ರೂವ್ ಮಾಡ್ದಂಗೆ ಆಯಿತು. ಪಿಶಾಚಿ ಹೊಂಚು ಹಾಕಿ ಕಾಯ್ತಾ ಇರ್ತಾನೆ ಯಾರನ್ನ ಕಬಳಿಸುವುದು ಅಂತ. ಅಂಥವ್ರನ್ನ ಹಿಡ್ಕೊಳ್ತಾನೆ. ಯೇಸುವಿನ ಮಧ್ಯಸ್ಥಿಕೆಯಲ್ಲಿ ನಂಬಿಕೆ ಇಲ್ಲದೆ ಎಷ್ಟೋ ಜನ ಇವತ್ತು ಅಲೆಮಾರಿಗಳ ಥರ ಅಲ್ಲಿ ಇಲ್ಲಿ ಬೇರೆ ಬೇರೆ ಮಧ್ಯಸ್ಥಿಕೆಗಳಲ್ಲಿ ನಂಬಿಕೆ ಇಟ್ಟು ಬದುಕ್ತಾ ಇದ್ದೀರಲ್ಲ, ನಿಮ್ಮನ್ನು ಕ್ಯಾಚ್ ಮಾಡ್ತಾನೆ. ಹುಷಾರಾಯ್ತಾ? ವಿಶ್ವಾಸದಲ್ಲಿ ದೃಢವಾಗಿ ನಿಂತರೆ ನೀವು ಅವನನ್ನು ಎದುರಿಸ್ಬೋದು. ನಂಬೋದಾದರೆ ವಾಕ್ಯನ ನಂಬಬೇಕು. ಮೂಢನಂಬಿಕೆನೆಲ್ಲ ನಂಬಿ ಹಾಳಾಗೋಗ್ಬೇಡಿ. ಇವತ್ತು ಕ್ರೈಸ್ತರು ನಾವು ಯಾಕೆ ಬಲಗೊಳ್ತಾ ಇಲ್ಲ ಅಂದರೆ, ನಾವು ವಾಕ್ಯ ನಂಬೋದಕ್ಕಿಂತ ಮನುಷ್ಯರನ್ನ ನಂಬ್ತಾ ಇದ್ದೀವಿ, ಮತಗಳನ್ನು ನಂಬ್ತಾ ಇದ್ದೀವಿ.
ಜಾತಿ ಧರ್ಮಗಳನ್ನು ನಂಬ್ತಾ ಇದ್ದೀವಿ. ಯಾವ ಮತನೂ ನಮಗೆ ರಕ್ಷಣೆ ಕೊಡೋದಿಲ್ಲ, ಯಾವ ಧರ್ಮನೂ ನಮಗೆ ರಕ್ಷಣೆ ಕೊಡೋದಿಲ್ಲ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ ಮಾತ್ರನೇ ನಮಗೆ ರಕ್ಷಣೆ ತಂದುಕೊಟ್ಟಿರೋದು. ನಮಗೆ ಬೇಕಾಗಿರೋದು ಸಾಲ್ವೇಷನ್ ಅಲ್ಲದೆ ಬೇರೆ ಏನು ಹೇಳಿ ಹೇಳಿ. ಈ ಭೂಮಿಯಲ್ಲಿ ನಾವು ಬದುಕಿದ್ದೀವಿ, ಒಂದಿನ ಸಾಯ್ತೀವಿ, ಎಲ್ಲರೂ ಸಾಯ್ತೀವಿ. ಒಳ್ಳೆಯವರು ಸಾಯ್ತೀವಿ, ಕೆಟ್ಟವರು ಸಾಯ್ತೀವಿ, ಕ್ರಿಶ್ಚಿಯನ್ಸು ಸಾಯ್ತೀವಿ, ಅಲ್ದಿದ್ದವರು ಸಾಯ್ತೀವಿ, ಎಲ್ಲರೂ ಸಾಯ್ತೀವಿ. ಸಾಯ್ದು ಯಾರು ಉಳಿಯವರಿದ್ದರೆ ಕೈ ಎತ್ತಿ, ಇಲ್ಲ ನಾನು ಸಾಯೋಲ್ಲ ಅಂತ ಇದ್ದೀರಾ? ಇಲ್ಲ, ಎವ್ರಿಬಡಿ ವಿಲ್ ಡೈ ಅಲ್ವಾ? ಎಲ್ಲರೂ ಒಂದು ದಿನ ಸತ್ತೋಗ್ತೀವಿ. ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀರಾ? ಸಮಾಧಿಗೆ ಎತ್ಕೊಂಡೋಗಿ ಹಾಕ್ತಾರೆ ಡೆಡ್ ಬಾಡಿನ. ಆತ್ಮ ಇಲ್ದಿರೋ ಹೆಣನ ತೊಗೊಂಡೋಗಿ ಹಾಕ್ತಾರೆ. ನಂದು ಹಾಕ್ತಾರೆ, ನಿಮ್ಮದು ಹಾಕ್ತಾರೆ, ಎಲ್ಲರದ್ದು ಹಾಕ್ತಾರೆ. ಆದರೆ ಇದ್ರ ಒಳಗಡೆ, ಈ ಬಾಡಿ ಒಳಗಡೆ ಇರೋ ಮನುಷ್ಯ, ರಿಯಲ್ ಮನುಷ್ಯ ಇಲ್ಲಿಂದ ಹೊರಗೆ ಹೋದ್ಮೇಲೆ ಎಲ್ಲಿ ಹೋಗ್ಬೇಕು ಅವನು? ಎರಡು ಜಾಗ ಇದೆ, ಒಂದ ಸ್ವರ್ಗ ಇಲ್ಲ ನರಕ. ಇದು ಎರಡರಲ್ಲಿ ಒಂದು ಜಾಗಕ್ಕೆ ಹೋಗ್ಬೇಕು. ನಿನಗೆ ಗ್ಯಾರಂಟಿ ಇರಬೇಕು, ನೀನು ಈಗ ಇಲ್ಲಿ ಸತ್ರಿ ಎಲ್ಲಿ ಹೋಗ್ತೀಯ ಅಂತ. ಇನ್ನು ಟೈಮ್ ಇದೆ ಅಂತ ಕಾಯ್ತಾ ಕೂತ್ಕೋಬೇಡ. ಇಫ್ ಯು ಡೈ ನೌ, ವೇರ್ ಯು ವಿಲ್ ಗೋ? ಡೂ ಯು ಹ್ಯಾವ್ ದ ಗ್ಯಾರಂಟಿ ದಟ್ ಯು ವಿಲ್ ಗೋ ಟು ಹೆವೆನ್, ಟು ಮೀಟ್ ದ ಲಾರ್ಡ್, ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ವಿತ್ ಆಲ್ ಬೋಲ್ಡ್ನೆಸ್? ಧೈರ್ಯದಿಂದ ಪಿತಾ ಪರಿಶುದ್ಧನಾದ ದೇವರ ಮುಂದೆ ತಲೆ ಎತ್ತಿ ನಿಂತ್ಕೊಳ್ಳಿಕ್ಕೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಇನ್ನೂ ಟೈಮ್ ಇದೆ ಅಂತ ಯೋಚನೆ ಮಾಡಬೇಡ. ಇಫ್ ಯು ಡೈ ನೌ, ಇಲ್ಲೇ ಸ್ಪಾಟ್ ಡೆತ್ ಆದರೆ ಶರೀರ ಇಲ್ಲಿ ಬಿದ್ದೋಗುತ್ತೆ. ಕುಟುಂಬದವರು ಅವರು ಇವರು ಸ್ವಲ್ಪ ಕಣ್ಣೀರು ಸುರಿಸಿ ಎತ್ಕೊಂಡೋಗಿ ಮಣ್ಣಿಗೆ ಹಾಕಿ ಮುಚ್ಚಿ ಬರ್ತಾರೆ. ಆತ್ಮ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ವೇರ್ ಯು ವಿಲ್ ಗೋ? ದೇವರ ಬಳಿಗೆ ಹೋಗಬೇಕಾದ್ರೆ ಮೊದಲು ಹುಟ್ಟಬೇಕು. ದೇವರಲ್ಲಿ ಹುಟ್ಟದೇ ಇದ್ದವನು ದೇವರ ಬಳಿಗೆ ಹೋಗಲ್ಲ. ಯು ಮಸ್ಟ್ ಬಾರ್ನ್ ಅಗೇನ್, ಬಾರ್ನ್ ಫ್ರಮ್ ಗಾಡ್ ಫಸ್ಟ್, ದೆನ್ ಓನ್ಲಿ ಯು ವಿಲ್ ಗೋ ಟು ಗಾಡ್. ಸುಮ್ಮನೆ ನಾನು ಹುಟ್ಟು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ಸ್ವರ್ಗಕ್ಕೆ ಕರ್ಕೊಳ್ಳಲ್ಲ. ಅಲ್ಲೇ ಓದಿ ಬೈಬಲನ್ನು. ಸುಮ್ಮನೆ ನಾನು ಕಾಣಿಕೆ ಕೊಟ್ಟಿದ್ದೀನಿ, ದಶಾಂಶ ಕೊಟ್ಟಿದ್ದೀನಿ, ನನ್ನದೆಲ್ಲ ದೀಕ್ಷೆಗಳು ಆಗಿದೆ, ಇನ್ನು ಒಂದೇ ಫೈನಲ್ ಶವ ಸಂಸ್ಕಾರ ಮಾತ್ರ ಉಳಿದಿದೆ, ಮಿಕ್ಕಿದ 7 ಸಂಸ್ಕಾರಗಳಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂತ ಕೂತ್ಕೊಂಡ್ರೆ ಬೇರೆ ಎಲ್ಲೋ ಹೋಗಿ ತಲುಪ್ತೀರಾ? ಓದಿ ಬೈಬಲ್, ಓದಿ, ಸತ್ಯ ತಿಳ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಪ್ರೀತಿಯ ಸಹೋದರ ಸಹೋದರಿಯರೇ. ನಿತ್ಯ ಜೀವ ಹೇಗಿದೆಯೋ ನಿತ್ಯ ಮರಣನೂ ಹಾಗೇ ಇದೆ. ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೋಬೇಕೆಂಬುದು ದೇವರ ಚಿತ್ತ. ಯಾರು ನಿತ್ಯ ಮರಣ ಪಡ್ಕೋಬಾರ್ದು ಎಂಬುದು ದೇವರ ಚಿತ್ತ. ನೀವೇ ತಿಳ್ಕೊಬಿಟ್ಟಿದ್ದೀರ ನಾನು ಮುಂದಿನ ವಾರನೇ ಸಾಯೋದು ಅಂತ ಏನಾದರೂ ಯಾರಿಗಾದ್ರೂ ಗ್ಯಾರಂಟಿ ಇದೆಯಾ? ಅಥವಾ ಇನ್ನು 6 ವರ್ಷ ಬಿಟ್ಟೆ ಸಾಯ್ತೀನಿ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಆ ರೀತಿ ಗ್ಯಾರಂಟಿ ಇದ್ದ ಇಡೀ ಪ್ರಪಂಚಕ್ಕೆ ದೇವರು ಕೊರೋನಾ ಎಂಬ ಕಣ್ಣಿಗೆ ಕಾಣದೇ ಇರೋ ವೈರಸ್ ಮುಖಾಂತರ ಪಾಠ ಕಲಿಸಿದ್ರು. ಆದರೂ ನಮಗಿನ್ನೂ ಬುದ್ಧಿ ಬಂದಿಲ್ಲ. ಅಷ್ಟು ಅಹಂಕಾರಿಗಳು, ಹಠಮಾರಿಗಳು, ಗರ್ವಿಗಳು ಆಗಿ ಈ ಆದಾಮನ ಆತ್ಮದಿಂದ ತುಂಬಿ ನಾವು ಹಿಂಗೆ ಮೆರಿತಾ ಇದ್ದೀವಿ. ಈ ಪವಿತ್ರಾತ್ಮನ ಅಭಿಷೇಕ ಹೇಗೋ ಈ ಆದಾಮನ ಆತ್ಮನ ಅಭಿಷೇಕನೂ ಹಾಗೇನೇ ಇದೆ. ಹಠಮಾರಿತನ, ಅವಿಶ್ವಾಸ, ಮೂಢನಂಬಿಕೆ, ಅಜ್ಞಾನ ಇವತ್ತು ಕ್ರೈಸ್ತರಲ್ಲಿ ತುಂಬಿ 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 ತುಳುಕ್ತಾ ಇದೆ. ನಾನು ಹೇಳ್ತಾ ಇರೋದು ಎಲ್ಲ ಕ್ರೈಸ್ತರು ಕೆಟ್ಟವರು ಅಂತ ಅಲ್ಲ. ಭಾಳಷ್ಟು ಜನ ದೇವರಾತ್ಮ ಭರಿತರಿದ್ದಾರೆ. ಬಟ್ ಎಲ್ಲರೂ ಹಾಗೆ ಆಗಬೇಕು ಅಂತ, ಪ್ರತಿಯೊಬ್ಬರು ಪವಿತ್ರಾತ್ಮ ಭರಿತರಾಗಬೇಕು, ನಿತ್ಯ ಜೀವ ಪಡ್ಕೋಬೇಕು. ಇಲ್ಲಿ ನೀವೇನು ಸಾಧಿಸ್ತೀರಿ ಸಾಧಿಸೋದಿಲ್ಲ ಮುಖ್ಯ ಅಲ್ಲ. ಫೈನಲ್ ಅಚೀವ್ಮೆಂಟ್, ಯು ಮಸ್ಟ್ ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ನೀವು ಸ್ವರ್ಗ ರಾಜ್ಯವನ್ನು ಸ್ವಾಧೀನಪಡಿಸ್ಕೋಬೇಕು, ಪರಲೋಕ ರಾಜ್ಯವನ್ನು ಪಡ್ಕೋಬೇಕು. ಇಲ್ಲಿ ಏನು ಸಂಪಾದನೆ ಮಾಡಿದೆ, ಏನು ದುಡ್ದೆ, ಏನು ಸಾಧಿಸಿದೆ ಅಲ್ಲ, ಅದು ಕೆಲಸಕ್ಕೆ ಬರಲ್ಲ. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಯುವರ್ ಇಟರ್ನಲ್ ಡೆಸ್ಟಿನೇಷನ್. ನಿನ್ನ ನಿತ್ಯತೆಗೂ ಈ ಲೋಕದ ನಿನ್ನ ಸಾಧನೆಗೂ ಸಂಬಂಧನೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಿದ್ದಿದ್ರೆ ಒಂದು ವೇಳೆ ಶಿಲುಬೆ ಮೇಲೆ ಇದ್ದ 2 ಕಳ್ಳರಲ್ಲಿ ಒಬ್ಬ ಕಳ್ಳ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ಅದೇ ಕ್ಷಣದಲ್ಲಿ ಪರಂಧಾಮಕ್ಕೆ ಹೋಗ್ತಾ ಇರಲಿಲ್ಲ. ಯೇಸು ಅವನಿಗೆ ಹೇಳ್ತಾ ಇದ್ದರು, ನೀನು ವಿಶ್ವಾಸ ಏನೋ ಇಟ್ಟೆ, ಆದರೆ ಏನು ಸತ್ಕಾರ್ಯಗಳೇ ಇಲ್ಲ ನಿಂದು, ಆದ್ದರಿಂದ ನಿನ್ನ ಕರ್ಕೊಂಡ್ಬಿಟ್ರೆ ನಾಳೆ ದಿವಸ ನನಗೆ ಕಷ್ಟ ಆಗಿಬಿಡುತ್ತೆ, ನಿನ್ನ ಥರದವ್ರು ಸುಮಾರು ಜನ ಬಂದು ನಿಂತ್ಕೊಬಿಟ್ರೆ ನಾನೇನು ಮಾಡಲಿ ಅಂತ ಯೇಸು ಹೇಳ್ತಾ ಇದ್ದರು. ಸಾರಿ, ಯು ಆರ್ ಟೂ ಲೇಟ್ ಟು ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ಮೀ. ನೀನು ತುಂಬ ಲೇಟಾಗಿ ಮಾನಸಾಂತರ ಪಟ್ಟು ನನ್ನಲ್ಲಿ ನಂಬಿಟ್ಟೆ ಅಂತ ಯೇಸು ಹೇಳಲಿಲ್ಲ. ಆ ಕ್ಷಣದಲ್ಲಿ ಯೇಸು ಹೇಳಿದ್ದು. ಜೀವಮಾನ ಪೂರ್ತಿ ಕಳ್ತನ ಮಾಡ್ದ, ಕೊನೆ ಕ್ಷಣದಲ್ಲಿ ಹೇಳಿದರು, ಟುಡೇ ದಿಸ್ ಡೇ ಟುಡೇ
ಯು ಆರ್ ವಿತ್ ಮೀ ಇನ್ ಪ್ಯಾರಡೈಸ್. ನೀನು ನನ್ನ ಜೊತೆಲಿ ಪರಧಾಮದಲ್ಲಿ ಇರ್ತೀಯ. ಈ ಕ್ಷಣನೇ, ನಾಳೆ ಅಲ್ಲ. ಕಾರಣ ಏನು? ಒಂದೇ ಒಂದು ಕಾರಣಕ್ಕೋಸ್ಕರ ಅವನು ನಂಬದ ಯೇಸು ಮರಳಿ ಬರ್ತಾರೆ ಅಂತ. ಅವನು ಹೇಳ್ತಾನೆ ಅದನ್ನು. ಹಿ ಕನ್ಫೆಸ್ಡ್ ಇಟ್, ಹಿಸ್ ಫೇತ್. ಹಿ ಕನ್ಫೆಸ್ಡ್ ಹಿಸ್ ಫೇತ್. ವಾಟ್ ವಾಸ್ ಹಿಸ್ ಫೇತ್? ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಮರಳಿ ಬರುವಾಗ. ಹಾಗಾದರೆ ಯೇಸು ಪಕ್ಕದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಈಗ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಾದರೆ ಅವನು ಒಳಗಡೆ ಒಂದು ನಂಬಿಕೆ ಬಂತು. ಏನಂತ? ಯೇಸು ಮಾತಾಡಿದ ಮಾತು ಸ್ವಲ್ಪನೇ, 7 ಮಾತುಗಳು ಅಂತ ನಾವು ಬೈಬಲ್ನಲ್ಲಿ ಓದ್ತೀವಿ. ಆ 7 ಮಾತುಗಳನ್ನ ಕೇಳಿಸ್ಕೊಂಡ ತಕ್ಷಣವೇ ಅವನ ಒಳಗಡೆ ಒಂದು ನಂಬಿಕೆ ಬಂತು, ಇವನು ಸಾಧಾರಣ ಅಲ್ಲ, ಇವನು ಸತ್ರು ಎದ್ದು ಬರ್ತಾನೆ, ಇವನು ದೇವರ ಪುತ್ರ ಅಂತ. ಸೊ ಆ ವಿಶ್ವಾಸದಿಂದ ಅವನು ಹೇಳ್ತಾನೆ ಏನಂತ? ಪ್ರಭು, ನೀವು ರಾಜ್ಯಾಧಿಕಾರದೊಡನೆ ಮರಳಿ ಬರುವಾಗ ಯು ಪ್ಲೀಸ್ ರಿಮೆಂಬರ್ ಮೀ, ಬಟ್ ಐ ಆಮ್ ಎ ಸಿನ್ನರ್, ಐ ಆಮ್ ನಾಟ್ ವರ್ದಿ. ಅದನ್ನು ಅವನು ಹೇಳ್ತಾನೆ. ಇನ್ನೊಬ್ಬ ಕಳ್ಳನಿಗೆ ಹೇಳ್ತಾನೆ, ನೋಡು, ನೀನು ಇವನಿಗೆ ದೂಷಣೆ ಮಾಡ್ತಾ ಇದೀಯಾ, ನಮಗೆ ಯೋಗ್ಯತೆ ಅಲ್ಲ, ನಮಗೆ ಶಿಕ್ಷೆ ನ್ಯಾಯವಾಗಿದೆ, ವಿ ಆರ್ ವರ್ದಿ ಫಾರ್ ದಿಸ್ ಡೆತ್, ಬಟ್ ದಿಸ್ ಪರ್ಸನ್ ಹಿ ಈಸ್ ನಾಟ್ ವರ್ದಿ ಫಾರ್ ಇಟ್. ದಟ್ ಈಸ್ ವೈ ಹಿ ವಿಲ್ ಕಮ್ ಅಗೇನ್. ಅದರಿಂದ ಅವನು ಮತ್ತೆ ಮರಳಿ ಬರ್ತಾನೆ. ಪ್ರಭುವೇ, ನೀವು ರಾಜ್ಯಾಧಿಕಾರದೊಡನೆ ಮರಳಿ ಬರುವಾಗ ನನ್ನನ್ನು ಜ್ಞಾಪಿಸ್ಕೊಳ್ಳಿ. ಕಳ್ಳ ನಾನು, ಎಲ್ಲರೂ ಕಳ್ಳ ಕಳ್ಳ ಅಂತಾರೆ, ನೀವು ನನ್ನ ಈ ಕಳ್ಳನ ಜ್ಞಾಪಿಸ್ಕೊಳ್ಳಿ. ಕಳ್ಳನಿಗೊಂದು ಪ್ರಾಮಿಸ್ ಕೊಟ್ಟರು, ಟುಡೇ, ಇವತ್ತು ನೀನು ನನ್ನ ಜೊತೆನಲ್ಲಿದೆಯಾ. ಅದರ ಅರ್ಥ ಇಷ್ಟೇ, ಸ್ವರ್ಗ ರಾಜ್ಯ ಪ್ರವೇಶ ಆಗಲಿಕ್ಕೆ ನೀನು ಯೇಸುನ ನಂಬಿಕೆ ಬಿಟ್ಟರೆ, ನಿನ್ನ ಪುಣ್ಯ ಕಾರ್ಯಗಳು ಸತ್ಕಾರ್ಯಗಳನ್ನ ನಂಬಿದರೆ ನರಕ ಗ್ಯಾರಂಟಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯು ಆರ್ ಡಿಗ್ರೇಡಿಂಗ್ ದ ವರ್ಕ್ ಆಫ್ ಕ್ರೈಸ್ಟ್ ಆನ್ ದ ಕ್ರಾಸ್. ಹಾಗಾದರೆ ಒಳ್ಳೆ ಕಾರ್ಯ ಮಾಡಬಾರ್ದಾ? ಮಾಡಲೇಬೇಕು. ಯಾಕೆ? ಟು ವಿಟ್ನೆಸ್ ಕ್ರೈಸ್ಟ್ ದಟ್ ಜೀಸಸ್ ಈಸ್ ಅಲೈವ್ ಟುಡೇ ಆ್ಯಂಡ್ ಹೀ ಈಸ್ ಎ ಕಂಪ್ಯಾಷನೇಟ್ ಸೇವಿಯರ್, ಹೀ ಈಸ್ ಎ ಲಿವಿಂಗ್ ಗಾಡ್. ಅವರು ಜೀವಂತ ದೇವರು, ಕರುಣೆ ಉಳ್ಳವರು, ಪ್ರೀತಿ ಸ್ವರೂಪಿ ಎಂಬುದನ್ನು ನೀನು ಬದುಕಿ ಸಾಕ್ಷಿಪಡಿಸ್ಲಿಕ್ಕೋಸ್ಕರ, ನಿನ್ನ ಜೀವಿತದ ಮುಖಾಂತರ ಸಾಕ್ಷಿಪಡಿಸ್ಲಿಕ್ಕೋಸ್ಕರ ಸತ್ಕಾರ್ಯಗಳನ್ನು ಮಾಡಬೇಕು. ಅದಲ್ಲದೆ ಸತ್ಕಾರ್ಯ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತಾ ಕೇಳಿದರೆ ಖಂಡಿತ ಇಲ್ಲ. ಡೋಂಟ್ ಟ್ರಸ್ಟ್ ಎನಿ ಗುಡ್ ವರ್ಕ್ಸ್, ಎನಿ ಗುಡ್ ವರ್ಕ್ಸ್. ಯಾವ ಗುಡ್ ವರ್ಕ್ಸು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಯಾರು ಹೇಳಿದರು? ಹೇಗೆ ಹೇಳ್ತೀರಿ ಬ್ರದರ್ ನೀವು? ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳುತ್ತೆ. ಬೈಬಲಲ್ಲಿದೆಯಾ? ಎಲ್ಲಿದೆ? ರೋಮ ಅಲ್ಲೇನಿದೆ, ಅಲ್ಲಿ ಓದಿ, ಪರವಾಗಿಲ್ಲ. ಹಾಂ, ಎಲ್ಲೆಲ್ಲಿದೆಯಾ ಓದಿ, ನೋ ಪ್ರಾಬ್ಲಮ್. ಹಾಂ, ಅದು ಒಳ್ಳೆ ವಾಕ್ಯನೇ ಅಲ್ವಾ? ಹಾಂ, ಸತ್ಕಾರ್ಯ ಸಂಪಾದನೆ. ಈ ವಾಕ್ಯ ಓದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಹಾಗಾದ್ರೆ ನಾವು ಹೆಂಗೆ ಬೇಕಾದರೂ ಬದುಕ್ಬೋದು. ಲಾಸ್ಟ್ ಮೊಮೆಂಟಿಗೆ ಅಧರ್ಮಿಗಳನ್ನು ಸದ್ಧರ್ಮಿಗಳನ್ನಾಗಿಸೋ ಒಬ್ಬರು ದೇವರಿದ್ದಾರೆ. ಅದರಿಂದ ಅಧರ್ಮದಲ್ಲಿ ಬದುಕೋಣ, ತಿಂದು ಕುಡಿದು ಮಜಾ ಮಾಡಿ 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 ಮಾಡಿ. ಕೆಲವು ಕುಟುಂಬದಲ್ಲೆಲ್ಲ ಈ ಯೂತ್ಸ್ ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ನಮಗಿನ್ನೂ ಟೈಮ್ ಇದೆ, ನಮಗಿನ್ನೂ ಟೈಮ್ ಇದೆ, ನಿಮಗೆ ವಯಸ್ಸಾಗಿದೆ, ನೀವು ಬೈಬಲ್ ಹಿಡ್ಕೊಂಡಿದ್ದೀರಿ, ನಾವು ಎಂಜಾಯ್ ಮಾಡೋದು ಯಾವಾಗ? ನಾವೀಗ ಎಂಜಾಯ್ ಮಾಡ್ತೀವಿ, ನಿಮ್ಮ ಏಜ್ ಆದಾಗ ನಾವು ಬರ್ತೀವಿ. ಸೆಂಟ್ರಲ್ ಸತ್ತೋಗ್ಬಿಟ್ರೆ ನೀವು ಇವ್ರ ಏಜ್ ಆದಾಗಲ್ಲ, ನೀನು ಸಾಯೋ ಮೂಮೆಂಟಲ್ಲೂ ಬರೋದು ಡೌಟೇ. ಈ ರೀತಿ ಮಾತಾಡೋರು ಸಾಯೋ ಮೂಮೆಂಟಲ್ಲಿ ಬರೋದು ವೆರಿ ಡೌಟ್ ಇವತ್ತಿನ ಪರಿಸ್ಥಿತಿಲಿ. ಯಾಕಂದರೆ ಆ ಸ್ಪಿರಿಟ್ ಆಫ್ ರೆಬಲಿಯಸ್ನೆಸ್ ತುಂಬ ಕಷ್ಟ. ಇಲ್ಲ ಅಂದರೆ ಅಂಥದ್ದು ಏಟು ಬೀಳಬೇಕು ಬದುಕಿದಾಗ. ಸಾಯಬಾರ್ದು, ಸಾಯಲೂಬಾರ್ದು, ಬದುಕಬಾರ್ದು. ಆ ನರಳಾಡಿ 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 ಲಾಸ್ಟಿಗೆ ಅಯ್ಯೋ ದೇವ್ರೇ ಅಂತ ಬರಬೇಕು ಬಾಯಲ್ಲಿ. ದೇವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ದೇವ್ರು ಕಾಯಿಲೆ ಕೊಡ್ತಾರೆ ಅಂತಲ್ಲ, ಬರುವ ಎಲ್ಲ ಈ ದುರಂತಗಳು, ಕಾಯಿಲೆಗಳು ದೇವ್ರು ಯೂಸ್ ಮಾಡ್ತಾರೆ. ಹೇಗಾದರೂ ಮಾಡಿ ಇದ್ರ ಮುಖಾಂತರ ನಾವು ಎತ್ತೋಣ ಅಂತ. ಆದರೂ ಕೆಲವೊಂದು ಬೀಳಲ್ಲ. ಅಷ್ಟು ಹಠಮಾರಿತನದ ದುರಾತ್ಮ. ನಾನು ಸತ್ರೂ ಕ್ಷಮಿಸಲ್ಲ ಅವ್ರನ್ನ ಅನ್ನೋರು ಕೆಲವರು ಇದ್ದಾರೆ. ನಾನು ಸತ್ರೂ ಕೊಡಲ್ಲ ಇದನ್ನು ಅವರಿಗೆ. ಆ ರೀತಿಯವ್ರು ಕೆಲವರು ಇದ್ದಾರೆ. ನೀವು ಆಗಬಾರ್ದು. ಆಗೋ ಸಾಧ್ಯತೆ ಇದೆ, ಹೇಳೋಕ್ಕಾಗಲ್ಲ. ಈ ರೀತಿ ನಾವು ಅವಿಶ್ವಾಸದಲ್ಲಿ ಜೀವಿಸಿ 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 ಹೋಗ್ತಾ ಇದ್ದರೆ ಆ ರೀತಿ ಆಗೋ ಸಾಧ್ಯತೆ ಇದೆ. ಓಕೆ, ಸಂತ ಪೌಲರು ತೀತನಿಗೆ ಬರೆದ ಪತ್ರಿಕೆ
ಟೈಟಸ್ ಚಾಪ್ಟರ್ 3 verse 5. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರದ ಬಗ್ಗೆ ಮೇಲಿದೆ. 1ರಿಂದ ನೀವು ಓದಬೇಕಾಯ್ತಾ? ಈಗ ನನಗೆ ಟೈಮ್ ಇಲ್ಲ, ಅದಕ್ಕೆ ಅದು ಮಾತ್ರ ಓದಿದ್ದಷ್ಟೇ. ಸ್ಟಾಪ್ ಮಾಡ್ತೀನಿ ಇಲ್ಲಿಗ. ಅಲ್ಲಿ ಬೇಡ, 1ನೇ 3ನೇ ಅಧ್ಯಾಯ 1ರಿಂದ ಇರ್ತಕ್ಕಂಥ ವಾಕ್ಯದಲ್ಲಿ ನೀವು ಓದ್ತಾ ಬರಬೇಕು. ಆಮೇಲೆ ಮನೆಗೆ ಹೋಗಿ ಹೋಮ್ವರ್ಕ್ ನಿಮಗೆ ಎಲ್ಲರಿಗೂ. ಓಕೆ, ಅದಾದಮೇಲೆ 5ನೇ ವಾಕ್ಯ ಹೇಳುತ್ತೆ, ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ಈ ಮೇಲೆ ಹೇಳಿದ ಈ ಉದ್ಧಾರವನ್ನು ನಮಗೆ ತರಲಿಲ್ಲ. ಅದರ ಅರ್ಥ ಪುಣ್ಯ ಕಾರ್ಯಗಳು ನಮಗೆ ಉದ್ಧಾರವನ್ನು, ಹಾಗಾದರೆ ಪುಣ್ಯ ಕಾರ್ಯ ವೇಸ್ಟಾಗಿ ಕೇಳಬೇಡಿ. ಪುಣ್ಯ ಕಾರ್ಯ ವೇಸ್ಟ್ ಅಲ್ಲ, ಅದು ಈ ದೇವರನ್ನು ಮಹಿಮೆ ಪಡಿಸುವಂಥ ಕಾರ್ಯ. ಯಾರು ಮಾಡಿದರೆ? ಹೊಸದಾಗಿ ಹುಟ್ಟಿದ ಒಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಮಗ ನೀನು ಪುಣ್ಯ ಕಾರ್ಯ ಮಾಡೋದು, ಸತ್ಕಾರ್ಯವನ್ನು ಮಾಡ್ತಾ ಬದುಕುವಾಗ ಅದರ ಮುಖಾಂತರ ಯಾರಿಗೆ ಮಹಿಮೆ ಸಲ್ಲಲ್ಪಡಬೇಕು? ದೇವರಿಗೆ ಮಹಿಮೆ ಸಲ್ಲಲ್ಪಡಬೇಕು. ಜನರು ದೇವ್ರನ್ನ ಅರ್ಥಕೊಳ್ಳಿಕ್ಕಾಗಬೇಕು. ಇವನು ತುಂಬ ಒಳ್ಳೆಯವನಪ್ಪ, ಒಳ್ಳೇದು ಮಾಡ್ತೆ. ನಿನ್ನನ್ನು ಹೊಗಳಿ ಏನು ಸಿಗೋದಿಲ್ಲ. ಇವತ್ತು ನಾವೆಲ್ಲ ಬಯಸೋದು ನಮ್ಮನ್ನು ಹೊಗಳಬೇಕೆಲ್ಲರೂ. ನಾವು ಮಾಡೋ ಪುಣ್ಯ ಕಾರ್ಯದಿಂದ ನಮ್ಮನ್ನು ಹೊಗಳಬೇಕು. ಎಲ್ಲರೂ ನೋಡಬೇಕು, ಹೆಸರು ಬರಬೇಕು. ಬೆಂಚಲ್ಲೂ ಹೆಸರು, ತಿರುಗೋ ಫ್ಯಾನಲ್ಲೂ ಹೆಸರು, ಬೋರ್ಡಲ್ಲೂ ಹೆಸರು, ಎಲ್ಲ ಕಡೆ ಹೆಸರು ಬರಬೇಕು. ಹೆಸರು ಬಂದಿಲ್ವಾ ಫಾದರ್ಗೆ ಅಟ್ಯಾಕು. ಹೆಸರು ಬರೆದು ಬಿಡ್ಬೇಕು. ನಮ್ಮದು ಹೆಸರು ಓದಿಲ್ಲ ಚರ್ಚಲ್ಲಿ. ನಾವು ಅವ್ರು 5,000 ಕೊಟ್ಟವ್ರದ್ದು ಓದಿದ್ರು, 50,000 ಕೊಟ್ಟಿದ್ದೀನೋ, ನಮ್ದು ಯಾಕೆ ಓದಿಲ್ಲ? ಇದೇ ಕುಸ್ತಿ, ನರಕ ಕಟ್ಟಿಟ್ಟು ಬುತ್ತಿ. ನಿನಗೆ ಹೆಸರು ಬೇಕಾ? ಹೆಸರು ಬೇಕು. ಹೆಸರಿಗಾಗಿ ಬದುಕಕ್ಕೆ ಇಲ್ಲಿ ಯಾಕೆ ಇರಬೇಕು? ಎಲ್ಲೋ ಹೋಗಿ ಏನಾದರೂ ಮಾಡ್ಬೋದಲ್ಲ. ಬೇರೆ ವೀರಪ್ಪನೂ ಹೆಸರು ಮಾಡಿದ್ದಾನೆ, ಸತ್ತೋಗ್ಬಿಟ್ಟ. ಆ ರೀತಿ ಏನಾದರೂ ಮಾಡಿ ಹೆಸರು ಮಾಡು. ಹೆಸರು ಯಾಕೆ ಈ ಚರ್ಚ್ ಒಳಗಡೆ ಬಂದು ಯಾಕೆ ಕುಸ್ತಿ ಆಡ್ತೀಯ? ಹೆಸರು ಬೇಕು, ಹೆಸರು ಬೇಕು, ಹೆಸರು ಬೇಕು ಅಂತ. ಕುಸ್ತಿ ಆಡ್ಲಿಕ್ಕೆ ಬೇರೆ ಬೇಕಾದಷ್ಟು ಜಾಗ ಇದೆಯಲ್ವಾ, ಅಲ್ಲಿ ಹೆಸರು ಮಾಡು. ಪೊಲೀಸ್ನವ್ರು ಹಿಡ್ಕೊಂಡೋಗಿ ಒಳಗೆ ಹಾಕ್ತಾರೆ, ಆವಾಗಲೂ ಹೆಸರು ಬರುತ್ತೆ. ಸುಮಾರು ಜನ ಆ ರೀತಿ ಹೆಸರು ಮಾಡೋರು ಇದ್ದಾರೆ. ಯೇಸು ಹೆಸರಿಗೆ ಅವಮಾನ ಮಾಡಬೇಡಿ, ಧರ್ಮಸಭೆಗೆ ಅವಮಾನ ಮಾಡಬೇಡಿ, ಧರ್ಮಸಭೆಗೊಂದು ಶಾಪವಾಗಬೇಡಿ, ಕಳಂಕವಾಗಬೇಡಿ. ಸತ್ಕಾರ್ಯಗಳನ್ನು ಮಾಡಿ ಯೇಸುವಿನ ಹೆಸರು ಮೇಲೆ ಬರಲಿ, ಯೇಸು ನಾಮ ಮಹಿಮೆ ಹೊಂದಲಿ, ಆ ನಾಮವನ್ನು ಎಲ್ಲರೂ ಅರಿತುಕೊಳ್ಳಲಿ. ಆ ನಾಮದಲ್ಲಿ ರಕ್ಷಣೆ ಇದೆ. ನಿನ್ನ ಮುಖಾಂತರ, ನಿನ್ನ ಸತ್ಕಾರ್ಯದ ಮುಖಾಂತರ ಅನೇಕರು ರಕ್ಷಣೆಗೆ ಬರುವಂತೆ ಆಗಬೇಕು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕೊಟ್ಟಂಥ ಹೊಸ ಜನ್ಮಕ್ಕಾಗಿ ಸ್ತೋತ್ರ ಹೇಳೋಣ. ಹೊಸ ಜನ್ಮ ಪಡೆದ ನಾವು ಒಂದು ವೇಳೆ ಕಾಲು ಜಾರಿ ಹೋದಾಗ ನಮ್ಮ ಪರವಾಗಿ ನಿಲ್ಲಕ್ಕಾಗಿ ಸ್ವರ್ಗದಲ್ಲಿ ಪಿತ ದೇವರ ಬಲಪಾರ್ಶ್ವದಲ್ಲಿ ನಮಗಾಗಿ ಇರುವ ಸ್ವರ್ಗೀಯ ಮಧ್ಯಸ್ಥನಾದ ನಮ್ಮ ರಕ್ಷಕ ಪ್ರಭು ಯೇಸು ಕ್ರಿಸ್ತರಿಗೆ, ನಮ್ಮ ಹಿರಿಯ ಸಹೋದರನಾದ ಯೇಸು ಕ್ರಿಸ್ತರಿಗೆ ನಾವು ಥ್ಯಾಂಕ್ಸ್ ಹೇಳೋಣ. ನಮ್ಮ ಒಳಗಡೆ ಯಾವಾಗಲೂ ಒಂದು ಭರವಸೆಯನ್ನು ಕೊಟ್ಟು ಕ್ರಿಸ್ತ ಯೇಸುವಿನೆಡೆಗೆ ನಮ್ಮನ್ನು ನಡೆಸುವ ಪರಿಶುದ್ಧಾತ್ಮ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಪಿತಾ ಸುತ ಪವಿತ್ರಾತ್ಮ ದೇವರ ಸಾನ್ನಿಧ್ಯ ನಮ್ಮ ಸುತ್ತಲೂ ಸದಾಕಾಲ ಇದ್ದು ಆ ಪರಲೋಕದ ಯಾತ್ರೆಗೆ ನಮ್ಮನ್ನು ಕೊಂಡೊಯ್ಯುತ್ತಿರುವ ದೇವರ ಅತಿಯಾದ ಪ್ರೀತಿಗಾಗಿ ನಾವು ಕೋಟಿ ಕೋಟಿ ಸ್ತೋತ್ರ ಹೇಳೋಣ. ಎಷ್ಟೊಂದು ಕೃಪೆಯನ್ನು ದೇವರು ನಮ್ಮ ಮೇಲೆ ಸುರಿಸಿದ್ದಾರೆ. ಈ ಕೃಪೆಯಲ್ಲಿ ಆನಂದಿಸುವಂತಹ, ಈ ಕೃಪೆಯನ್ನು ಸಾರುವಂತಹ ಸೌಭಾಗ್ಯವನ್ನು ನಮಗೆ ತಂದುಕೊಟ್ಟ ಆ ಕರುಣಾಮಯನಾದ ದೇವರಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಪಿತನೇ, ಈ ಸತ್ಯವನ್ನೆಲ್ಲರೂ ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಎಲ್ಲರೂ ಯೇಸುವನ್ನು ಆಶ್ರಯಿಸಿ ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯಾರೊಬ್ಬರು ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಅನುಭವಿಸುವಂತೆ ಆಗಲಿ ಅಪ್ಪ. ಆದಾಮನಿಂದ ಬಂದಂಥ ಪಾಪ, ಶಾಪ, ಮರಣದಿಂದ ಬೇರ್ಪಟ್ಟು ಯೇಸು ಕ್ರಿಸ್ತರ ಮುಖಾಂತರ ದೊರಕಿದ ಎಲ್ಲ ಸ್ವರ್ಗೀಯ ಆಶೀರ್ವಾದಗಳನ್ನು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನು, ಆಂತರಿಕ, ಮಾನಸಿಕ, ಶಾರೀರಿಕ ಸ್ವಸ್ಥತೆಯನ್ನು, ನಿತ್ಯ ಜೀವವನ್ನು, ಪಾಪ ಕ್ಷಮೆಯನ್ನು, ಪವಿತ್ರಾತ್ಮ ಅಭಿಷೇಕವನ್ನು ಎಲ್ಲ ಮಾನವರು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಶುಭ ಸಂದೇಶ ಹಬ್ಬಿ ಹರಡಲಿ ಅಪ್ಪ, ಹಬ್ಬಿ ಹರಡಲಿ ಅಪ್ಪ, ಹಬ್ಬಿ ಹರಡಲಿ ಅಪ್ಪ. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಹೊಸ ಜನ್ಮ ಹೊಂದಿಕೊಳ್ಳಲಿ ಅಪ್ಪ. ಯಾರಲ್ಲಿ ಯಾವುದಾದ್ರೂ ಬಂಧನಗಳಿದ್ರೆ ಯೇಸು ನಾಮದಲ್ಲಿ ಮುರಿದು
ಮುರಿದು ಬೀಳಲಿ ಎಂದು ಆಜ್ಞೆ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಪೈಶಾಚಿಕ ಸ್ವಾಧೀನಗಳಿದ್ರೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಆಜ್ಞಾಪಿಸ್ತಾ ಇದ್ದೇವೆ. ಯಾವುದಾದ್ರೂ ಮಾರಕ ವ್ಯಾಧಿಗಳು ಯಾರಲ್ಲಾದರೂ ಇದ್ರೆ ಯೇಸು ನಾಮದಲ್ಲಿ ಸೌಖ್ಯ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ವಿಧವಾದ ದುರಭ್ಯಾಸಗಳು, ದುಶ್ಚಟಗಳು, ಕಾಮಾಭಿಲಾಷೆಗಳು, ಹಣದ ಲೋಕದ ವ್ಯಾಮೋಹಗಳು ಪ್ರತಿಯೊಬ್ಬರಿಂದಲೂ ಬಿಟ್ಟು ಹೋಗಲಿ ಎಂದು ಆಜ್ಞೆ ಮಾಡ್ತಾ ಇದ್ದೇವೆ. ಎಲ್ಲರಲ್ಲಿಯೂ ವಿಶ್ವಾಸ ತುಂಬಲ್ಪಡಲಿ ಅಪ್ಪ. ದೇವರ ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ. ಪ್ರತಿಯೊಂದು ಕುಟುಂಬಗಳು ಪವಿತ್ರಾತ್ಮ ಭರಿತ ಕುಟುಂಬಗಳಾಗಲಿ ಅಪ್ಪ. ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ. ಹಾಲೆಲೂಯಾ ಯೇಸುವೇ ಸ್ತೋತ್ರ, ಯೇಸುವೇ ಮಹಿಮೆ ಮಹಿಮೆ ಮಹಿಮೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ ಯೇಸುವೇ, ಈ ಶುಭ ಸಂದೇಶ ಹಬ್ಬಲಿ ಅಪ್ಪ, ಹರಡಲಿ ಅಪ್ಪ. ಇಡೀ ದೇಶದ ರಾಜ್ಯದ ಎಲ್ಲ ಜನರಲ್ಲಿಯೂ ಸತ್ಯದ ಅರಿವು ತಲುಪಲಿ ಅಪ್ಪ. ಎಲ್ಲರೂ ಯೇಸು ಕೊಟ್ಟ ಸಮಾಧಾನವನ್ನು ಹೊಂದಿಕೊಳ್ಳಲಿ ಅಪ್ಪ, ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಯೇಸುವೇ ಸ್ತೋತ್ರ 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 ಅಪ್ಪ, ಸ್ತೋತ್ರ ಅಪ್ಪ. ಕೇಳಿಸಿಕೊಂಡಿರುವ ಈ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಂಡು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ